Hello everyone, welcome to Physics Valla. ನಾನು ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ ಮಲ್ಲಿಕಾರ್ಜುನ್. ಸೊ ಇವತ್ತಿನ ಕ್ಲಾಸಲ್ಲಿ ನಮ್ಮ ಗ್ರಾವಿಟೇಷನ್ ಚಾಪ್ಟರ್ ಡಿಸ್ಕಷನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸಲ್ಲಿ ನಾವೇನೆಲ್ಲ ಡಿಸ್ಕಸ್ ಮಾಡಿದ್ವಿ? ವಿ ಸ್ಟಾರ್ಟೆಡ್ ವಿತ್ ಕೆಪ್ಲರ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್, 3 ಲಾ ಡಿಫೈನ್ ಮಾಡಿದ್ವಿ. ಅದಾದಮೇಲೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂದ್ರೇನು ಅಂತ ಅರ್ಥ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ವೇರಿಯೇಷನ್ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ವಿತ್ ಆಲ್ಟಿಟ್ಯೂಡ್ ವಿತ್ ಡೆಪ್ತ್, ರೈಟ್? ಈ ಎರಡೂ ಥಿಂಗನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಹಾಗಾದರೆ ನಾವು ಲೆಟ್ ಅಸ್ ಬಿಗಿನ್ ವಿತ್ ಅವರ್ ನೆಕ್ಸ್ಟ್ ಸೆಷನ್ ಆನ್ ಗ್ರಾವಿಟೇಷನ್. ಸೊ ಈ ಕ್ಲಾಸಲ್ಲಿ ಫಸ್ಟು ವೇರಿಯೇಷನ್ ಆಫ್ ಜಿ ವಿತ್ ಆಲ್ಟಿಟ್ಯೂಡ್ ಆ್ಯಂಡ್ ಡೆಪ್ತ್ ಡಿಸ್ಕಸ್ ಮಾಡಿದ್ವಿ, ಅಲ್ಲಿಂದ ಪಿಕ್ ಮಾಡೋಣ. ಸೊ ಅದಾದಮೇಲೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಅ ನ್ಯೂ ಕಾನ್ಸೆಪ್ಟ್, a very useful concept, a very fancy concept which is going to come again in your electrostatics one more time. So things have to be clear, very clear by now. Potential energy andrenu, potential andrenu, potential difference andrenu in the perspective of gravitation. So idu clear irbeku. So ಆಗ electrostatics ಅಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. So your potential energy, ಪೊಟೆನ್ಷಿಯಲ್ ಡಿಫರೆನ್ಸ್, ಈ ಮೂರು ಟರ್ಮಿಗೂ ಇರೋ ಡಿಫರೆನ್ಸ್ ಕ್ಲಿಯರ್ ಆಗಿ ಅರ್ಥ ಆಗಬೇಕು. ಸೊ ದಟ್ ವಿ ಕ್ಯಾನ್ ಸಾಲ್ವ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಟ್ ಅಟ್ ದ ಎಂಡ್. ಕ್ಲಿಯರ್ ಗೈಸ್? ದ ಕ್ಲಾಸ್ ಕಂಟೆಂಟ್ ಇಸ್ ವೆರಿ ಕ್ಲಿಯರ್, ರೈಟ್? ಸೊ ಲೆಟ್ ಅಸ್ ಬಿಗಿನ್ ವಿತ್ ವೇರಿಯೇಷನ್ ಆಫ್ ಜಿ ವಿತ್ ಡಿಸ್ಟೆನ್ಸ್ ಆರ್, ರೈಟ್? ವೇರಿಯೇಷನ್ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ವಿತ್ ಡಿಸ್ಟೆನ್ಸ್ ಆರ್, ರೈಟ್? ಸೊ ಲಾಸ್ಟ್ ಕ್ಲಾಸಲ್ಲಿ ಜಿ ಅಟ್ ದ ಸರ್ಫೇಸ್, right? G at the surface ಏನಂತ ಡಿರೈವ್ ಮಾಡಿದ್ವಿ? we derived it based on force. Okay, so G at the surface we derived it as gm divided by capital R square. So ಇದರ value I told you which is 9.8 meter per second square. G ನ ವ್ಯಾಲ್ಯೂ, ಮಾಸ್ ಆಫ್ ದ ಅರ್ತ್ ನ ವ್ಯಾಲ್ಯೂ, ರೇಡಿಯಸ್ ಆಫ್ ದ ಅರ್ತ್ ನ ವ್ಯಾಲ್ಯೂ, ಇದೆಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ G ಬರುತ್ತೆ. ಬಟ್ ಅಟ್ ದ ಸರ್ಫೇಸ್ ಬಿಟ್ಟು ಆಬ್ಜೆಕ್ಟನ್ನು ಮೇಲೆ ತಗೊಂಡೋದಾಗ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಗುತ್ತೆ ಅಂತ ಹೇಳಿದೆ? ಇಟ್ ರೆಡ್ಯೂಸಸ್. ಸೊ ಜಿ ಅಟ್ ಅನ್ ಆಲ್ಟಿಟ್ಯೂಡ್, ಜಿ ಅಟ್ ಅ height h, from where? From the surface. ಅದನ್ನು ನಾವು ಯಾವ ಥರ ಡಿಫೈನ್ ಮಾಡಿದ್ವಿ? ಸೊ ವಿ ಡಿಫೈನ್ಡ್ gh as g divided by 1 plus h by r whole square. Okay, we defined g like this. Okay, ಆ ಪ್ಲೇಸಲ್ಲಿ if h is very very lesser than r, we said gh is equal to simply g into 1 minus 2h by r. Okay guys, so this also we did. At the end, g at depth d, from where? From the surface of earth, surface of earth. This is also good from the surface of earth, no confusion here. We defined it as g at the surface, gd is equal to g into 1 minus d by r. Okay, this is at a depth. ಈಗ ಈ ಎಲ್ಲ ಥಿಂಗ್ಸನ್ನು ಮೈಂಡಲ್ಲಿ ಇಟ್ಕೊಂಡು, ಈ ಎಲ್ಲ ವೇರಿಯೇಷನ್ಸ್ನ ಮೈಂಡಲ್ಲಿ ಇಟ್ಕೊಂಡು ಲೆಟ್ ಅಸ್ ಪ್ಲಾಟ್ ವೇರಿಯೇಷನ್ ಆಫ್ g with distance r. Distance r is what? r is equal to r plus h r. We have r is equal to r minus d. Okay guys, plus h ಯಾಕೆ at a height, minus d ಯಾಕೆ at a depth, ಕೆಳಗಡೆ ಇದೆ. ಕ್ಲಿಯರ್? ಸೊ ಪಿಕ್ಚರನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಒನ್ ಮೋರ್ ಟೈಮ್ ಕ್ಲಿಯರ್ ಆಗಿ ಬರಿತಾ ಇದ್ದೀನಿ. ಸೊ ವಿ ಹ್ಯಾವ್ ಅ ಅರ್ತ್. ಓಕೆ, ಸೊ ವಿ ಹ್ಯಾವ್ ಅ ಅರ್ತ್. ಸೊ ಇಲ್ಲಿ ಅರ್ತ್ ಇದೆ, ಅರ್ತಿನ ಸೆಂಟರ್ ಇಲ್ಲಿದೆ. ಸೊ ಇಲ್ಲಿಂದ ಸರ್ಫೇಸ್ಗೆ ಇರೋ ಡಿಸ್ಟೆನ್ಸ್ ಏನಪ್ಪ? ಅದು ರೇಡಿಯಸ್. ಓಕೆ, ಸೊ ಅರ್ತಿನ ಸೆಂಟರಿಂದ ಸರ್ಫೇಸ್ಗೆ ಇರೋ ಡಿಸ್ಟೆನ್ಸ್ ರೇಡಿಯಸ್. ಓಕೆ, ದಿಸ್ ಇಸ್ ರೇಡಿಯಸ್ ಆರ್.
So right, so if we rise above this point, ಮೇಲ್ಗಡೆ ಎತ್ತಿದ್ರೆ ಆಬ್ಜೆಕ್ಟನ್ನು, ರೈಟ್, ಸರ್ಟೇನ್ ಹೈಟಿಗೆ ಎಲ್ಲೋ ಒಂದು ಆಬ್ಜೆಕ್ಟ್, ಎಲ್ಲೋ ಒಂದು ಹೈಟಲ್ಲಿ ಆಬ್ಜೆಕ್ಟನ್ನು ಇಡ್ತಿದ್ದೀನಿ ಅಂದರೆ ಇಲ್ಲಿಂದ ಸರ್ಫೇಸಿಂದ ಆ ಪಾಯಿಂಟ್ಗೆ ಇರೋ ಡಿಸ್ಟೆನ್ಸನ್ನು ನಾವೇನಂತ ಕರಿತೀವಿ? ವಿ ಕಾಲ್ ದಿಸ್ ಡಿಸ್ಟೆನ್ಸ್ ಆಸ್ ಎಚ್. ಓಕೆ, ಈ ಡಿಸ್ಟೆನ್ಸನ್ನು ನಾವು ಏನಂತ ಕರಿತೀವಿ? ಎಚ್ ಅಂತೇಳಿ ಕರಿತೀವಿ. ದಿಸ್ ಇಸ್ ಎಚ್, ದಿಸ್ ಡಿಸ್ಟೆನ್ಸ್ ಇಸ್ ಎಚ್. ಆ ಕೇಸಲ್ಲಿ ಫ್ರಮ್ ಇಯರ್ ಟು ಇಯರ್, in this case r is going to be, you know, r is going to be, right, distance from here center to this point P. Okay, this is r plus h, okay. If in case the object this time is here, okay, so ಇಲ್ಲಿ ನಾವು ಡೆಪ್ತ್ ಅನ್ನು ಏನಂತ ಹೇಳ್ತಾ ಇದೀವಿ? ಸರ್ಫೇಸ್ ಇಂದ ಎಷ್ಟು ಕೆಳಗಡೆ ಇದೆ ಆಬ್ಜೆಕ್ಟ್, ಸರ್ಫೇಸ್ ಇಂದ ಎಷ್ಟು ಕೆಳಗಡೆ ಇದೆ. ಓಕೆ, ದಿಸ್ ಇಸ್ ದಿಸ್ ಒನ್. ಸೊ ದಿಸ್ ಡಿಸ್ಟೆನ್ಸ್ ಇಸ್ ವಾಟ್ ವಿ ಕಾಲ್ ಆಸ್ ಡೆಪ್ತ್. ಸೊ ಈ ಕೇಸಲ್ಲಿ ಆರ್ ಏನು ಬರುತ್ತೆ? ದಿಸ್ ಕೇಸ್, ಇನ್ ದಿಸ್ ಕೇಸ್ ಆರ್ ವ್ಯಾಲ್ಯೂ ವಿಲ್ ಬಿ, in this case r will be, capital R minus d, depth. Okay, this is the thing. So illi now variation of g, acceleration due to gravity, with the small r na ನಾವು ಪ್ಲಾಟ್ ಮಾಡಿದ್ರೆ ವೇರಿಯೇಷನ್ ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ವೈ ಆಕ್ಸಿಸಲ್ಲಿ ನಾವು ಏನನ್ನ ತೊಗೊತಾ ಇದ್ದೀವಿ ಅಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಆ್ಯಂಡ್ ಎಕ್ಸ್ ಆಕ್ಸಿಸಲ್ಲಿ ಈ ಡಿಸ್ಟೆನ್ಸ್ ಏನಿದೆ ಆರನ್ನೇ ತೊಗೊತಾ ಇದ್ದೀನಿ. ಓಕೆ ಗೈಸ್, ಸೊ ಎಕ್ಸ್ ಆಕ್ಸಿಸಲ್ಲಿ ಏನು? we are taking r, x-axis alli r, distance from the center, r is what? Distance from the center till the object, r is distance from the center, r is distance from the center till where? Till object, another object, ಬೇರೊಂದು ಆಬ್ಜೆಕ್ಟ್ಗೆ ಇರೋ ಡಿಸ್ಟೆನ್ಸ್. ಅಂಡ್ ವೈ ಆಕ್ಸಿಸ್ ಏನು? ನಮ್ಮ ವೈ ಆಕ್ಸಿಸ್ ಇಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಜಿ ಇಸ್ ಆಕ್ಸಿಲರೇಷನ್ ಡ್ಯೂ ಟು gravity. So guys, observe our previous expressions, which is gh is equal to, okay, g divided by g, acceleration due to gravity on the surface, g divided by 1 plus h by r whole square r. We can also write it as 1 plus h by r to the power minus 2, correct? And we have gd due to depth, g into 1 minus d by r. Guys, illi observe ಮಾಡಿ. Okay, ಇಲ್ಲಿ ಅಬ್ಸರ್ವ್ ಮಾಡಿ. ಇಫ್ ಡೆಪ್ತ್ ಈಸ್ 0, ಇಫ್ ಡಿ ಈಸ್ 0 ಅಂದರೆ, ಇಲ್ಲಿ ಡಿ ಈಸ್ 0 ಅಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿಯ ವ್ಯಾಲ್ಯೂ ಏನು? ಡೆಪ್ತ್ 0 ಅಂದರೆ ಏನಪ್ಪ ಅರ್ಥ? ಸರ್ಫೇಸ್ ಮೇಲಿದೆ. ಅಥವಾ ಹೈಟ್ 0 ಅಂದರೆ ಏನಪ್ಪ ಅರ್ಥ? ಸರ್ಫೇಸ್ ಮೇಲೆ ಇದೆ. ವಿಚ್ ಮೀನ್ಸ್ ವೆನ್ ದಿಸ್ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್, ವೆನ್ ಸ್ಮಾಲ್ ಆರ್ ಈಕ್ವಲ್ ಟು ಕ್ಯಾಪಿಟಲ್ ಆರ್, when small r equal to capital R, the value of G will be equal to how much? The value of G will be equal to gm by capital R square. Numerically, you know, 9.8 meter per second square. At this point, clear? At this point, value of G na value 9.8 meter per second square. But what happens? ಮೇಲ್ಗಡೆ ತಗೊಂಡ್ರೆ ಏನಾಗುತ್ತೆ? ಅಥವಾ ಆಬ್ಜೆಕ್ಟ್ ಕೆಳಗಡೆ ಬಂದರೆ ವ್ಯಾಲ್ಯೂ ಆಫ್ ಜಿ ಏನಾಗುತ್ತೆ? ದಟ್ ಈಸ್ ದ ಕ್ವಶನ್. ಜಿ ಅಟ್ ದ ಸರ್ಫೇಸ್ ಕ್ಲಿಯರ್ 9.8, ಬಟ್ ಕೆಳಗಡೆ ಹೋಯ್ತು ಅಂದರೆ ಆಬ್ಜೆಕ್ಟ್ ಡೆಪ್ತ್ ಏನಾಗುತ್ತೆ? ಆಬ್ಜೆಕ್ಟ್ ಕೆಳಗಡೆ ಹೋಗ್ತಾ ಇದೆ ಅಂದರೆ ಡೆಪ್ತ್ ಇನ್ಕ್ರೀಸ್ ಆಗುತ್ತೆ, ರೈಟ್? ಸೊ ಡೆಪ್ತ್ ಇನ್ಕ್ರೀಸ್ ಆಯಿತು ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಜಿ ಮೈನಸ್, ಸಿ ದಿಸ್ ಟರ್ಮ್, ಹೌ ಕ್ಯಾನ್ ಐ ರೈಟ್ ದಿಸ್ ಟರ್ಮ್? This is g minus gd by r, right? This is of the form, right? gd by r. So illi
ಡೆಪ್ತ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿನ ವ್ಯಾಲ್ಯೂ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಬಟ್ ಡಿನ ಪವರ್ ಏನಿದೆ, ಡಿನ ಪವರ್ ಆಫ್ ಡಿ is 1. ಪವರ್ ಆಫ್ ಡಿ is 1 ಅಂಡ್ ಅದು ಇನ್ವರ್ಸ್ಲಿ ವೇರಿ ಆಗ್ತಾ ಇರೋದ್ರಿಂದ ವಿ ಕ್ಯಾನ್ ರೈಟ್ ಜಿ reduces like this, right? G reduces like this. Okay, so as D increases, value of R ಏನಾಗುತ್ತೆ, as D increases value of R reduces. ಅಥವಾ ಸೆಂಟರ್ ಇಂದಾನೆ ಅಬ್ಸರ್ವ್ ಮಾಡ್ತಾ ಇದೆಯಾ ಅಂದ್ರೆ as R value increases depth reduces. Clear? So as R reduces G reduces ಅಥವಾ as D increases G reduces. Okay, clear? Right. Yes. ಹಾಗಾದ್ರೆ second thing, when height is increasing ಸರ್ಫೇಸ್ ಇಂದ ಮೇಲ್ಗಡೆ ಆಬ್ಜೆಕ್ಟ್ ಅನ್ನ ತಗೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ಹೆಚ್ಚು ಜಾಸ್ತಿ ಆಯಿತು ಅಂದರೆ ಜಿ ಎಚ್ನ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಬಟ್ ದ ಪವರ್ ಆಫ್ ಸ್ಮಾಲ್ ಎಚ್ ಈಸ್ -2 ಇತ್ತು ಅಂದರೆ ಅದು ಕ್ವಾಡ್ರಾಟಿಕ್ ಫಾರ್ಮಲ್ಲಿ ಇರುತ್ತೆ ಕರ್ವ್. ಓಕೆ, ಯು ಕ್ಯಾನ್ ವೆರಿಫೈ ದಿಸ್ ಬೈ ಪ್ಲಾಟಿಂಗ್ ಸಮ್ ವ್ಯಾಲ್ಯೂಸ್. ಕ್ವಾಡ್ರಾಟಿಕ್ ಫಾರ್ಮಲ್ಲಿ ಬರುತ್ತೆ. ಓಕೆ, ಸೊ ಹಾಗಾದರೆ ದಿಸ್ ಒನ್ is going to vary like this. This will take a quadratic shape. Clear guys? At this value of radius ಏನಇದೆ, G ನ value 9.8. This is the variation of G with R. So this is given by this expression. This variation is given by GD. This is given by GD and this is given by GH and this is at the surface. Okay, clear guys? Yes, I hope you have understood how acceleration due to gravity varies. ನಮಗೆ ಫಿಸಿಕಲಿ ಅರ್ಥ ಆಗಿತ್ತು, ಬಟ್ ಮ್ಯಾಥಮ್ಯಾಟಿಕಲಿ ಒಂದು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಜಿ ವ್ಯಾಲ್ಯೂ ಅರ್ಥ ಆಯ್ತು. ಸರ್ ಹಾಗಾದರೆ ಅಟ್ ದ ಸೆಂಟರ್ ಆಫ್ ದ ಅರ್ತ್ ಡಿ ವ್ಯಾಲ್ಯೂ ಈಕ್ವಲ್ ಟು ಕ್ಯಾಪಿಟಲ್ ಆರ್. ಹಾಗಾದರೆ ಸ್ಮಾಲ್ ಆರ್ ವ್ಯಾಲ್ಯೂ 0. ಅದರ ಅರ್ಥ ಅಟ್ ದ ಸೆಂಟರ್ ಆಫ್ ಅರ್ತ್ ದೇರ್ ಇಸ್ ನೋ ಗ್ರಾವಿಟೇಷನಲ್ ಫೋರ್ಸ್. ಎಸ್, ದೇರ್ ಇಸ್ ನೋ ಗ್ರಾವಿಟೇಷನಲ್ ಫೋರ್ಸ್, ರೈಟ್? ಅಟ್ ದ ಸೆಂಟರ್ ಆಫ್ ಅರ್ತ್ ದೇರ್ ಇಸ್ ನೋ ಗ್ರಾವಿಟೇಷನಲ್ ಆಕ್ಸಿಲರೇಷನ್. ಸರ್ ಆಲ್ಸೋ ಫಾರ್ ಅವೇ ಫ್ರಮ್ ದ ಅರ್ತ್ ಅಂದರೆ ತುಂಬ ದೂರ ಫ್ರಮ್ ದ ಅರ್ತ್, ದೆನ್ ಆಲ್ಸೋ ದೇರ್ ಇಸ್ ನೋ ಗ್ರಾವಿಟೇಷನಲ್ acceleration. Yes, that is the point. So now tumba dura, right? Like rocket. Why rocket is in space and is not coming back? It has gone with such a high speed and it is at a very very large distance from the surface of the earth or the center of the earth. It no longer experiences gravity because of earth. Adikke that is not coming back. Okay guys, clear? Right? Yes. So let us move on. I told you, so we are going to solve one problem from ನಮ್ಮ ಲಾಸ್ಟ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ನೋ ಅದರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್. ದಿಸ್ ಈಸ್ ಫ್ರಮ್ NCERT. ದಿಸ್ ಒನ್ ಈಸ್ ಫ್ರಮ್ NCERT, ಫ್ರಮ್ ಯುವರ್ NCERT ಟೆಕ್ಸ್ಟ್ ಬುಕ್. ಓಕೆ, ಸೊ ಪ್ಲೀಸ್ ರೆಫರ್ ಟು ಯುವರ್ NCERT. ಪುನಃ ಪದೇ ಹೇಳ್ತಾ ಇದ್ದೀನಿ, ಐ ಆಮ್ ಟೇಕಿಂಗ್ ಎಕ್ಸಾಂಪಲ್ಸ್ ಫ್ರಮ್ NCERT. ಯುವರ್ ಟಾಪಿಕ್ ಫ್ಲೋ ಈಸ್ ಆಲ್ಸೋ ಫ್ರಮ್ NCERT. ಪ್ಲೀಸ್ ರೆಫರ್ ಟು ದಟ್. Guys, 3 equal masses. Okay, 3 equal masses ಇದೆ. Each are fixed at the vertices of an equilateral triangle. So ಇಲ್ಲಿ equilateral triangle ಅಂದ್ರೆ ಒಂದು thing that comes to your mind is equal sides and equal angles, right? Equal sides and equal angles. So ಇಲ್ಲಿ ಈ vertices of the equilateral triangle ಅಲ್ಲಿ ಏನು ಮಾಡ್ತಾ ಇದ್ದೀವಿ, we are placing masses of m kg. There are 3 masses. At A we are placing m. B, ಈ ಡಯಾಗ್ರಾಮ್ ಕೂಡ ನಿಮ್ಮ NCERT ಬುಕ್ಕಲ್ಲೇ ಇದೆ. ದಿಸ್ ಇಸ್ ಗಿವನ್, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಐ ಆಮ್ ರೈಟಿಂಗ್ ಇಟ್ m. ಸೊ ದಿಸ್ ಇಸ್ ದ ಕಾನ್ಫಿಗರೇಷನ್. ಇಲ್ಲಿ
ವಾಟ್ ಈಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ಅ ಮಾಸ್ 2m ಪ್ಲೇಸ್ಡ್ ಅಟ್ ದ ಸೆಂಟ್ರಾಯ್ಡ್ G ಆಫ್ ದ ಟ್ರಯಾಂಗಲ್. ಸೊ ಸೆಂಟ್ರಾಯ್ಡ್ G ಅಲ್ಲಿ ಇಟ್ಟಿರುವ ಮಾಸಿನ ಮೇಲೆ ಸೊ ಇರ್ತಕ್ಕಂಥ ಗ್ರಾವಿಟೇಷನಲ್ ಫೋರ್ಸ್ ಏನು ಅಂತ ಹೇಳ್ಬಿಟ್ಟು ನಾವು ಹೇಳಬೇಕು. ಓಕೆ ಗೈಸ್, ಇಸ್ ದ ಪ್ರಾಬ್ಲಮ್ ಕ್ಲಿಯರ್? ಸೆಕೆಂಡ್ ಪಾರ್ಟ್ ಲೇಟರ್, ಐ ವಿಲ್ ಡೀಲ್ ವಿತ್ ದಿಸ್ ಲೇಟರ್. ಆದರೆ ಫಸ್ಟ್ ಪಾರ್ಟ್ ಕ್ಲಿಯರ್. 3 ಮಾಸ್ ಇದೆ. ವಾಟ್ ಈಸ್ ದಿಸ್ ಆಫ್ ದ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್? ಸೊ ಒಂದು ಮಾಸು ಸೆಂಟ್ರಾಯ್ಡ್ G ಅಲ್ಲಿದೆ, ಅದರ ಮೇಲೆ ಇರ್ತಕ್ಕಂಥ ನೆಟ್ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟು ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ, ಟೇಕ್ AG is equal to BG is equal to CG. ಸೊ ಹಾಗಾದರೆ ಸೊ ಈ ಡಿಸ್ಟೆನ್ಸ್, ದಿಸ್ ಡಿಸ್ಟೆನ್ಸ್, ಓಕೆ, ಈಕ್ವಲ್ ಟು ದಿಸ್ ಡಿಸ್ಟೆನ್ಸ್, ಸೊ ಈ ಎಲ್ಲ ಡಿಸ್ಟೆನ್ಸ್ ಏನಪ್ಪ? 1 ಮೀಟರ್. ಓಕೆ, ದಿಸ್ ಇಸ್ ದ ಗಿವನ್ ಇನ್ಫಾರ್ಮೇಷನ್. ನಾವೀಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಫೋರ್ಸ್ ಆನ್ ಯಾರ ಮೇಲೆ? ಫೋರ್ಸ್ ಆನ್ G. ಓಕೆ, ಸೊ ಗೈಸ್ ಅಬ್ಸರ್ವ್, ಇಲ್ಲಿ ಫೋರ್ಸ್ ಆನ್ G, let us start with A first. Gravitational force is attractive or repulsive? It is always attractive. ಹಾಗಾದರೆ G ಮೇಲೆ A ಯಾವ ಡೈರೆಕ್ಷನಲ್ಲಿ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದೆ? ಈ ಡೈರೆಕ್ಷನಲ್ಲಿ. ಕರೆಕ್ಟ್? ನೋ, ಯು ಹ್ಯಾವ್ ಟು ರೈಟ್ ದ ಫೋರ್ಸ್ ಆನ್ G, ರೈಟ್? ವಿ ಆರ್ ನಾಟ್ ಲುಕಿಂಗ್ ಅಟ್ ಫೋರ್ಸ್ ಆನ್ A. ಓಕೆ, ಫೋರ್ಸ್ ಆನ್ G ಫ್ರಮ್ ಹೂ? A ಇಂದ. ಸೊ this is A is attracting G towards it. So this is in this direction. Okay, what type of force it is? Force on G because of who? Because of A. Clear guys? That is there. Similarly magnitude ಆಮೇಲೆ ಬರಿತೀನಿ using Newton's law, but direction clear. ಯಾವ ಕಡೆ ಇದೆ ಫೋರ್ಸ್? ಕ್ಲಿಯರ್, ರೈಟ್? ಸಿಮಿಲರ್ಲಿ ಸೆಕೆಂಡ್ ಫೋರ್ಸ್ನ ನೋಡ್ತಾ ಇದ್ದೀನಿ. ಫೋರ್ಸ್ ಆನ್ B, no. Force on G because of B. Okay, ಯಾವ ಡೈರೆಕ್ಷನಲ್ಲಿ ಇದೆ? ದಿಸ್ ಇಸ್ ಆಲ್ಸೋ ಅಟ್ರಾಕ್ಟಿವ್ ಟುವರ್ಡ್ಸ್ ಯಾರ ಕಡೆ? B ಕಡೆ. ಓಕೆ ಗೈಸ್, ಕ್ಲಿಯರ್? ಸೊ ಇಲ್ಲಿ ಹಾಗಾದರೆ ವಾಟ್ ಈಸ್ ದಿಸ್ ಫೋರ್ಸ್? ಇದನ್ನ ಏನಂತ ಕರಿಬೋದು? ಫೋರ್ಸ್ ಆನ್ G ಬಿಕಾಸ್ ಆಫ್ B. ಕ್ಲಿಯರ್? ಸಿಮಿಲರ್ಲಿ ಥರ್ಡ್ ಫೋರ್ಸ್ ಆನ್ G ಬಿಕಾಸ್ ಆಫ್ C. ಯಾವ ಡೈರೆಕ್ಷನಲ್ಲಿದೆ? ದಿಸ್ ಈಸ್ in this direction. Clear guys? Clear? Force on G because of C. Clear? Yes, clear. So just right, ಯಾವ ಕಡೆ ಇದೆ ಫೋರ್ಸ್ ಅನ್ನೋದನ್ನು ಬರೆದಿದ್ದೀನಿ. Now let us write the magnitude. Magnitude ಯಾವ ಥರ ಬರಿಬೋದು? using Newton's second law, using Newton law of gravitation. Okay, using Newton law of gravitation, which is G. M1 M2. M1 ಏನಪ್ಪ? 2m, M2 m. ಹಾಗಾದರೆ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ 1 ಮೀಟರ್ ಸ್ಕ್ವೇರ್, ರೈಟ್? ಸಿಮಿಲರ್ಲಿ ಇಲ್ಲಿ ಕೂಡ ನಾನು G 2m m ಡಿವೈಡೆಡ್ ಬೈ 1 ಸ್ಕ್ವೇರ್. FGನೂ ಕೂಡ ಏನು ಬರಿಬೋದು? ಸಿಮಿಲರ್ಲಿ G 2m m ಡಿವೈಡೆಡ್ ಬೈ 1 ಸ್ಕ್ವೇರ್, ರೈಟ್? 2m m divided by 1 square, right? What is this? These are just magnitude. Okay, magnitude of FGA. This is also magnitude of FGB. So these are all just magnitude, right? Magnitude of those forces. Clear guys? ಈಗ ನನಗೆ ನೆಟ್ ಫೋರ್ಸಿನ ವ್ಯಾಲ್ಯೂ ಬೇಕು ಅಂದರೆ, these are all what? I'm just writing the magnitudes of forces. So let the diagram be not complex. ಅದಕ್ಕೆ I am keeping it very simple. Okay, keeping it very simple. So ಇಲ್ಲಿ one more time I am writing guys. So this is getting complex. So for your clarity I am writing the values of F. Force on G because of B is G into 2m into m divided by 1 square. This is what? This is FGB. This vector is FGB. And this one is FGC. So FGC ನೂ ಕೂಡ ಬರಿತಾ ಇದ್ದೀನಿ. FGC ಏನು? ಜಸ್ಟ್ ಮ್ಯಾಗ್ನಿಟ್ಯೂಡ್ ಬರಿತಾ ಇರೋದು. m ಡಿವೈಡೆಡ್ ಬೈ 1 ಸ್ಕ್ವೇರ್. ಕ್ಲಿಯರ್ ಗೈಸ್? ಈಗ ನಮಗೆ
ಸ್ಟ್ಯಾಂಡರ್ಡ್ ಆಕ್ಸಿಸ್ ಯಾವಾಗ, ಸ್ಟ್ಯಾಂಡರ್ಡ್ ಆಕ್ಸಿಸ್ ಯಾವಾಗ ಎಕ್ಸ್ ವೈ ಕೊಟ್ಟಿರೋ ವೆಕ್ಟರ್ಸ್ ಡೈರೆಕ್ಷನಲ್ಲೇ ಇರುತ್ತೋ ಆವಾಗ ರೆಸೊಲ್ಯೂಷನ್ ಬೇಕಾಗಿಲ್ಲ. ಬಟ್ ಇಲ್ಲಿ ನಮ್ಮ ಸ್ಟ್ಯಾಂಡರ್ಡ್ ಆಕ್ಸಿಸ್ ಯಾವುದಪ್ಪ, ವಿ ಹ್ಯಾವ್ ಅ ಸ್ಟ್ಯಾಂಡರ್ಡ್ ಆಕ್ಸಿಸ್ ಎಕ್ಸ್ ಆ್ಯಂಡ್ ವೈ ಲೈಕ್ ದಿಸ್. ಸೊ ವಿ ಹ್ಯಾವ್ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಲೈಕ್ ದಿಸ್. ಓಕೆ ಗೈಸ್, x and y axis like this. Are all these three vectors in the direction of x and y? No. No. Then what do we do? ಇಲ್ಲ ಅಂದರೆ ಏನು ಮಾಡಬೇಕು, ರಿಸಾಲ್ವ್ ಮಾಡಬೇಕು, ರೈಟ್. ಯಾವ ವೆಕ್ಟರ್ಸು ಎಕ್ಸ್ ಆ್ಯಂಡ್ ವೈ ಡೈರೆಕ್ಷನ್ ಇಲ್ಲಿ ಇಲ್ವೋ ಅವುಗಳನ್ನ ನಾವು ಏನು ಮಾಡಬೇಕು, ರಿಸಾಲ್ವ್ ಮಾಡಬೇಕು. ಸೊ ಅದನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಆ್ಯಂಗಲ್, ವಾಟ್ ಈಸ್ ದಿಸ್ ಆ್ಯಂಗಲ್, ದಿಸ್ ಇಸ್ 60 ಡಿಗ್ರಿ, ರೈಟ್. ಅದು 60 ಡಿಗ್ರಿ ಆಯಿತು ಅಂದರೆ what is this angle, what is this angle guys, this angle is 30 degree, this is 30 degree, and this total is 60 degree. Clear? So ಹಾಗಾದರೆ 30 degree, right. ಸೊ ಹಾಗಾದರೆ ಸೊ ಎಕ್ಸ್ ಆ್ಯಕ್ಸಿಸಲ್ಲಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಅಟ್ ದಿಸ್ ಪಾಯಿಂಟ್ ಎಕ್ಸ್ ಆ್ಯಕ್ಸಿನ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ವಾಟ್, ದಿಸ್ ಈಸ್ ಆರ್ ಎಕ್ಸ್ ಆ್ಯಕ್ಸಿಸ್. ವಾಟ್ ಆಮ್ ಐ ಡೂಯಿಂಗ್, ಐ ಆಮ್ ಮಾರ್ಕಿಂಗ್ ಎಕ್ಸ್ ಆ್ಯಕ್ಸಿಸ್ ಅಂಡ್ ವೈ ಆ್ಯಕ್ಸಿಸ್. ಓಕೆ ಗೈಸ್, ಸೊ ಆ ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ನ ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಓಕೆ, ರೈಟ್. ದಿಸ್ ಈಸ್ ಆರ್ ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸ್. ಐ ಹೋಪ್ ದ ಡಯಾಗ್ರಾಮ್ ಈಸ್ ನಾಟ್ ಗೆಟಿಂಗ್ ಕಾಂಪ್ಲೆಕ್ಸ್. ಎಲ್ರಿಗೂ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ಯುವರ್ ಎಕ್ಸ್ ಆ್ಯಕ್ಸಿಸ್ ಅಂಡ್ ವೈ ಆ್ಯಕ್ಸಿಸ್. ಕ್ಲಿಯರ್? ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಸೊ ಐ ಆಮ್ ಗೋಯಿಂಗ್ ಟು ಸ್ಪ್ಲಿಟ್ ಫಸ್ಟ್ ಎಫ್ ಜಿ ಎನ ಸ್ಪ್ಲಿಟ್ ಮಾಡೋಣ. ಬಟ್ ಅದು ಯಾವ ಡೈರೆಕ್ಷನಲ್ಲಿದೆ, ವೈ ಡೈರೆಕ್ಷನಲ್ಲಿದೆ. ಸೊ ವಿ ಡೋಂಟ್ ಹ್ಯಾವ್ ಟು ವರಿ, ರೈಟ್. ಸೊ ವಿ ಡೋಂಟ್ ಹ್ಯಾವ್ ಟು ವರಿ ಬಿಕಾಸ್ ಆಲ್ರೆಡಿ ವೈ ಡೈರೆಕ್ಷನಲ್ಲಿದೆ. ಎಫ್ ಜಿ ಎನ ಸ್ಪ್ಲಿಟ್ ಮಾಡೋಣ. ಎಫ್ ಜಿ ಎನ ಸ್ಪ್ಲಿಟ್ ಮಾಡಿದರೆ, ಎಫ್ ಜಿ ಸಿನ ಸ್ಪ್ಲಿಟ್ ಮಾಡಿದರೆ, ಸೊ ಎಕ್ಸ್ ಕಾಂಪೊನೆಂಟ್, ರೈಟ್. ಸೊ ದಿಸ್ ಇಸ್ ಎಕ್ಸ್ ಕಾಂಪೊನೆಂಟ್ ಅಂಡ್ ದಿಸ್ ಇಸ್ ವೈ ಕಾಂಪೊನೆಂಟ್. ಸೊ ಈ ಎಫ್ ಜಿ ಸಿನ ಸ್ಪ್ಲಿಟ್ ಮಾಡಿದ್ರೆ, ಓಕೆ. ಸೊ ದಿಸ್ ಇಸ್ ಎಕ್ಸ್ ಕಾಂಪೊನೆಂಟ್ ಅಂಡ್ ವೈ ಕಾಂಪೊನೆಂಟ್. ಓಕೆ, ಈ ಆ್ಯಂಗಲ್ 30 ಇರೋದ್ರಿಂದ ದಿಸ್ ಆ್ಯಂಗಲ್ ಇಸ್ ಆಲ್ಸೋ ವಾಟ್, 30 ಡಿಗ್ರಿ. ಕ್ಲಿಯರ್ ಗೈಸ್? ಅದೇ ತರಹ ಈ ಎಫ್ ಜಿ ಬಿ ವೆಕ್ಟರ್ನು ಕೂಡ ನಾನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಸೊ ಎಫ್ ಜಿ ಬಿ ವೆಕ್ಟರ್ನು ಕೂಡ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಎಫ್ ಜಿ ಬಿ ಟೇಕಿಂಗ್ ಅನದರ್ ಕಲರ್, ದಿಸ್ ಎಫ್ ಜಿ ಬಿನ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಎಕ್ಸ್ ಕಾಂಪೊನೆಂಟ್ ಅಂಡ್ ಸಿಮಿಲರ್ಲಿ ಇದರ ವೈ ಕಾಂಪೊನೆಂಟ್ ಏನಿದೆ, ದಿಸ್ ವೈ ಕಾಂಪೊನೆಂಟ್ ಇಸ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಇಲ್ಲಿ ಎಷ್ಟು ವೆಕ್ಟರ್ಸ್ ಇದೆಯಪ್ಪ, ವೈ ಆ್ಯಕ್ಸಿಸಲ್ಲಿ ಮೈನಸ್ ವೈ ಆ್ಯಕ್ಸಿಸಲ್ಲಿ ಎರಡಿದೆ. ಒಂದು ಅದರ ವೈ ಕಾಂಪೊನೆಂಟ್, ಇನ್ನೊಂದು ಇದರ ವೈ ಕಾಂಪೊನೆಂಟ್. ಕ್ಲಿಯರ್ ಗೈಸ್? ರೈಟ್. ಹಾಗಾದರೆ ನೆಕ್ಸ್ಟ್ ದ ರಿಸಲ್ಟೆಂಟ್ ಫೋರ್ಸ್ on 2m because of ಯಾರಿಂದ, m at a b c. ಓಕೆ, ಬಿಕಾಸ್ ಆಫ್ ಎ ಬಿ ಅಂಡ್ ಸಿ. ಅದನ್ನು ಆ ರಿಸಲ್ಟೆಂಟ್ ಫೋರ್ಸನ್ನು ವೆಕ್ಟೋರಿಯಲಿ ನಾನು ಎಫ್ ಆರ್ ಅಂತೇಳಿ ಬರೀತಾ ಇದ್ದೀನಿ. ಓಕೆ ಗೈಸ್, ಎಫ್ ಆರ್. ಓಕೆ, ದಿಸ್ ಎಫ್ ಆರ್ ಇಸ್ ಈಕ್ವಲ್ ಟು ವೆಕ್ಟೋರಿಯಲಿ ಎಫ್ force on G because of A. Clear? Force on G because of A. Vectorially ಬರೀತಾ ಇರೋದು force on G because of B and force on G because of C. Right? ಮೂರು ಮಾಸಸ್ ಇದೆ, ಮೂರರಿಂದನೂ ಕೂಡ ಡಿಫ್ರೆಂಟ್ ಫೋರ್ಸಸ್ ಇದೆ ಡಿಫ್ರೆಂಟ್ ಡೈರೆಕ್ಷನಲ್ಲಿ. ಅದಕ್ಕೆ ರಿಸಲ್ಟೆಂಟನ್ನು ದೀಸ್ 3 ವೆಕ್ಟರ್ಸ್ ಅಂತ ಬರೆದಿದ್ದೀನಿ. ಕ್ಲಿಯರ್? ಸಿಂಪಲ್, ಕರೆಕ್ಟ್? ಹಾಗಾದರೆ ಎಫ್ ಜಿ ಏನ ಬರೀ, ಎಫ್ ಜಿ ಎ ಏನಪ್ಪ, ಎಫ್ ಜಿ ಎ ಜಿ 2m ಇಂಟು ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ 1 ಇತ್ತು. ಸೊ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಇಟ್. ಬಟ್ ಡೈರೆಕ್ಷನ್ ಏನು, ಡೈರೆಕ್ಷನ್ ಇಸ್ ಜೆ ಕ್ಯಾಪ್. ಯಾಕಂದರೆ ಅದು ವೈ ಡೈರೆಕ್ಷನಲ್ಲಿದೆ, ಪಾಸಿಟಿವ್ ವೈ ಡೈರೆಕ್ಷನಲ್ಲಿದೆ. ಕ್ಲಿಯರ್ ಗೈಸ್? ಸೊ ದಿಸ್ ಫಸ್ಟ್ ಟರ್ಮ್ ಇಸ್ ಇನ್ ಪಾಸಿಟಿವ್ ವೈ ಡೈರೆಕ್ಷನ್, ರೈಟ್. ಫಸ್ಟ್ ಟರ್ಮ್ ಕ್ಲಿಯರ್. ಸೆಕೆಂಡ್ ಟರ್ಮನ್ನು ಬರಿತಾ ಇದ್ದೀನಿ. ಸೆಕೆಂಡ್ ಟರ್ಮ್, ಓಕೆ, ದಿಸ್ ಸೆಕೆಂಡ್ ಟರ್ಮ್ ಅಬ್ಸರ್ವ್ ಮಾಡಿ ಇಲ್ಲಿ, ದಿಸ್ ಎಫ್ ಜಿ ಬಿ ಇಸ್ ಆ್ಯಕ್ಚುಲಿ summation of this vector and this vector. Okay,
ದಿಸ್ ವೆಕ್ಟರ್ ಆ್ಯಂಡ್ ದಿಸ್ ವೆಕ್ಟರ್. ಹಾಗಾದರೆ ಇದನ್ನು ನಾವು ಏನಂತ ಬರಿಬೋದು? ದಿಸ್ ಒನ್ ಈಸ್ ಎಫ್ ಜಿ ಬಿ. ಸಿ ದಿಸ್ ಇಸ್ 30, ಸೊ ದಿಸ್ ವಿಲ್ ಆಲ್ಸೋ ಬಿ ಎಷ್ಟಿರುತ್ತೆ? 30 ಇರುತ್ತೆ. ಸೊ ತೀಟಾ ಯಾವ ಕಡೆ ಇದೆಯೋ ಅದು ಏನಾಗುತ್ತೆ? ತೀಟಾ ಯಾವ ಕಡೆ ಇದೆಯೋ ಅದು ಕಾಸ್ ಆಗುತ್ತೆ, ಕಾಸ್ 30. ತೀಟಾ ಯಾವ ಕಡೆ ಇದೆಯೋ ಅದು ಕಾಸ್ ಆಗುತ್ತೆ, ತೀಟಾ ಯಾವ ಕಡೆ ಇಲ್ವೋ ಅದು ಸೈನ್ ಆಗುತ್ತೆ. ಸೊ ಇಲ್ಲಿ ಎಫ್ ಜಿ ಬಿ ಸೈನ್ 30. ಕ್ಲಿಯರ್? ಎಫ್ ಜಿ ಬಿ ಸೈನ್ 30 ಇದೆ. ಸಿಮಿಲರ್ಲಿ ಇಲ್ಲಿ ಎಫ್ ಜಿ ಸಿ, ಈ ವೆಕ್ಟರ್ ಏನಾಗುತ್ತೆ? ಎಫ್ ಜಿ ಸಿ ತೀಟಾ ಯಾವ ಕಡೆ ಇದೆಯೋ ಅಗೇನ್ ಅದು ಕಾಸ್, ಎಫ್ ಜಿ ಸಿ ಕಾಸ್ 30 ಡಿಗ್ರಿ ಅಂಡ್ ಅನದರ್ ಒನ್ ಎಫ್ ಜಿ ಸಿ ಸೈನ್ 30 ಡಿಗ್ರಿ. ಕ್ಲಿಯರ್ ಗೈಸ್? ಎಫ್ ಸಬ್ಸ್ಕ್ರಿಪ್ಟ್ ಜಿ ಸಿ ಸೈನ್ 30. ಓಕೆ, ಹಾಗಾದರೆ ನಮ್ಮ ಸೆಕೆಂಡ್ ವೆಕ್ಟರ್ ವಿಚ್ ಇಸ್ ಎಫ್ ಜಿ ಬಿ is a combination of ಎಫ್ ಜಿ ಬಿ ಕಾಸ್ 30 ಮೈನಸ್ ಎಕ್ಸ್ ಆಕ್ಸಿಸ್ ಅಲ್ಲಿದೆ, ಎಫ್ ಜಿ ಬಿ ಸೈನ್ 30 ಮೈನಸ್ ವೈ ಆಕ್ಸಿಸ್ ಅಲ್ಲಿದೆ. ಕ್ಲಿಯರ್ ಗೈಸ್? ಸೊ ಈ ಎಫ್ ಜಿ ಬಿನ ಬರಿತಾ ಇದ್ದೀನಿ, ಅಬ್ಸರ್ವ್ ಮಾಡಬೇಕು. ಸೊ ಎಫ್ ಜಿ ಬಿ ಓಕೆ ಕಾಸ್ 30, ಎಫ್ ಜಿ ಬಿ ಕಾಸ್ 30, ಎಫ್ ಜಿ ಬಿ ವೆಕ್ಟರ್ ಕಾಸ್ 30 ಯಾವ ಡೈರೆಕ್ಷನಲ್ಲಿದೆ? ಮೈನಸ್ ಐ ಡೈರೆಕ್ಷನಲ್ಲಿದೆ. ಪ್ಲಸ್ ಸೆಕೆಂಡ್ ಟರ್ಮ್ ಎಫ್ ಜಿ ಬಿ ರೈಟ್ ಸೈನ್ 30 ಡಿಗ್ರಿ. ಸೊ ಇದು ಯಾವ ಡೈರೆಕ್ಷನಲ್ಲಿದೆ? ದಿಸ್ ಒನ್ is in minus j direction. Okay, so second vector is done, second vector is also done. So ಹಾಗಾದರೆ third vector ನ ಬರಿತಾ ಇದ್ದೀನಿ ಎಫ್ ಜಿ ಸಿ. ರೈಟ್, ಅಟ್ ದ ಎಂಡ್ ಐ ಆಮ್ ರೈಟಿಂಗ್ third vector. ಸೊ ದಿಸ್ ಇಸ್, ಇದು ಏನು? ದಿಸ್ ಒನ್ is FGB, this is FGB. okay, this full term is FGB. similarly third vector na barita idini FGC vector right cos 30 degree I cap allittu. observe ಮಾಡಿ, diagram na observe ಮಾಡಿ. this component cos 30 plus another component. clear? but adu yav direction allide? minus direction allide, right? so plus f gc sin 30 degree in which direction? minus I direction. okay guys, this is third vector. so first vector, second vector and third vector. clear? ಇಲ್ಲಿ ಅಬ್ಸರ್ವ್ ಮಾಡಬೇಕು, ಅಬ್ಸರ್ವ್ ಮಾಡಿ. ಸೊ ಇಲ್ಲಿ the magnitude of FGA, okay, magnitude of FGA equal to magnitude of FGB. ಎಲ್ಲದರ ಮ್ಯಾಗ್ನಿಟ್ಯೂಡ್ ಏನಿದೆ ಅಪ್ಪ? ಎಲ್ಲದರ ಮ್ಯಾಗ್ನಿಟ್ಯೂಡ್ ಕೂಡ ಈಕ್ವಲ್ ಇದೆ. ಕರೆಕ್ಟ್? ಡು ಯು ಅಗ್ರಿ ವಿತ್ ದಿಸ್ ಪಾಯಿಂಟ್? ಮ್ಯಾಗ್ನಿಟ್ಯೂಡ್ ಏನು? ಜಿ 2m ಇಂಟು ಎಮ್. ರೈಟ್, ಎಲ್ಲದರ ಮ್ಯಾಗ್ನಿಟ್ಯೂಡ್ ಏನಿದೆ? ಜಸ್ಟ್ ಜಿ 2m ಇಂಟು ಎಮ್. ರೈಟ್, ಹಾಗಾದರೆ ಇಲ್ಲಿ ಯಾವ್ಯಾವ ಟರ್ಮ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ? ಇಲ್ಲಿ ಸೈನ್ 30 ಅಂಡ್ ಸೈನ್ 30 ದಿಸ್ ಇಸ್ ಮೈನಸ್ ಕ್ಯಾನ್ಸಲ್ ಆಗಲ್ಲ. ರೈಟ್, ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಆಗಲ್ಲ. ಸೊ ದಿಸ್ ಟರ್ಮ್ ಈಸ್ ಮೈನಸ್ ಜೆ. ಓಕೆ, ಮೈನಸ್ ಜೆ ಕ್ಯಾಪ್. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಆಗಲ್ಲ. ಬಟ್ ಎಫ್ ಜಿ ಸಿ ವಿಲ್ ಕ್ಯಾನ್ಸಲ್ ವಿತ್ ಎಫ್ ಜಿ ಬಿ ಕಾಸ್ ಕಾಂಪೊನೆಂಟ್. ಸೊ ಇಲ್ಲಿ ದಿಸ್ ಟರ್ಮ್ ಕ್ಯಾನ್ಸಲ್ಸ್ ವಿತ್ ದಿಸ್ ಟರ್ಮ್. ಓಕೆ, ಕ್ಲಿಯರ್ ಗೈಸ್? ಹಾಗಾದರೆ ಮಿಕ್ಕಿರೋದು ಏನು? ಅಥವಾ ನೀವು ವೆಕ್ಟೋರಿಯಲ್ಲೇ ಅಬ್ಸರ್ವ್ ಮಾಡ್ಬೋದು, ದಿಸ್ ಟರ್ಮ್ ಕ್ಯಾನ್ಸಲ್ ಆಗ್ತಾ ಇದೆ ಯಾವುದ್ರ ಜೊತೆ? ಇದರ ಜೊತೆ. ಸೊ ಹಾಗಾದರೆ ಮಿಕ್ಕಿರೋದೇನು? ದಟ್ ಈಸ್ ಯುವರ್ ರಿಸಲ್ಟೆಂಟ್ ಎಫ್ ಆರ್ ವೆಕ್ಟರ್ನ ಯಾವ ಥರ ಬರಿಬೋದು? ಮಿಕ್ಕಿರೋದೇನು? ಎಫ್ ಜಿ ಎ ವೆಕ್ಟರ್ನ ಯಾವ ಥರ ಬರದೆ? ಜಿ 2m ಇಂಟು ಎಮ್. ಯಾವ ಡೈರೆಕ್ಷನಲ್ಲಿ? ಜೆ ಕ್ಯಾಪಲ್ಲಿ. ಮಿಕ್ಕಿರೋದು ರೈಟ್ ಪ್ಲಸ್ ಜಿ 2m ಇಂಟು ಎಮ್ ಸೈನ್
30 degree ಯಾವ ಡೈರೆಕ್ಷನಲ್ಲಿ ಮೈನಸ್ ಜೆ ಕ್ಯಾಪ್. ಓಕೆ, ಅನದರ್ ಒನ್ GM 2m into m, this is also ಏನು ಸೈನ್ 30 ಡಿಗ್ರಿ ಯಾವ ಡೈರೆಕ್ಷನಲ್ಲಿ ಮೈನಸ್ ಜೆ ಡೈರೆಕ್ಷನಲ್ಲಿ. ಕ್ಲಿಯರ್ ಗೈಸ್? ಸೊ ಹಾಗಾದರೆ ಸೈನ್ 30 ಏನಪ್ಪ, ಸೈನ್ 30 is ಆಫ್, ರೈಟ್? ಸೈನ್ 30 is ಆಫ್ ಇರೋದ್ರಿಂದ ಸೊ ಐ ಕ್ಯಾನ್ ಯೂಸ್ ದಟ್ G 2m ಇಂಟು m ಜೆ ಕ್ಯಾಪ್ ಪ್ಲಸ್, ಇಲ್ಲಿ ಪ್ಲಸ್ ಪ್ಲಸ್ ಇದೆ, ರೈಟ್? ಪ್ಲಸ್ ಪ್ಲಸ್ ಇದೆ, ಬಟ್ ಒಳಗಡೆ ಇರೋ ಮೈನಸನ್ನು, ರೈಟ್, ಈ ಮೈನಸನ್ನು ಹೊರಗಡೆ ತೆಗಿತಾ ಇದೆ, ರೈಟ್? ಮೈನಸ್ ಇಂಟು G 2m m ಸೈನ್ 30, ರೈಟ್? ವಿಚ್ ಇಸ್ ಹಾಫ್ ಪ್ಲಸ್ ಹಾಫ್. ಹಾಗಾದರೆ ಯಾವ ಟರ್ಮ್ ಕ್ಯಾನ್ಸಲ್ ಆಯಿತು ಈಗ? ದಿಸ್ ಟರ್ಮ್ ಕ್ಯಾನ್ಸಲ್ಸ್ ವಿತ್ ದಿಸ್ ಟರ್ಮ್. ಹಾಗಾದರೆ ರಿಸಲ್ಟೆಂಟ್ ಏನು? FR. ಸರ್, ರಿಸಲ್ಟೆಂಟ್ ಮ್ಯಾಥಮ್ಯಾಟಿಕಲಿ 0 ಬರ್ತಾ ಇದೆ. ಎಸ್, ದ ನೆಟ್ ಫೋರ್ಸ್ ಆನ್ ದ ಮಾಸ್ ವಿಚ್ ಇಸ್ 2m ಕೆಪ್ಟ್ ವೇರ್, ಕೆಪ್ಟ್ ಅಟ್ G, ಏನು ಬರ್ತಾ ಇದೆ? 0 ಬರ್ತಾ ಇದೆ. ಸರ್, ಯಾವುದೇ ರೀತಿ ಫೋರ್ಸ್ ಆ್ಯಕ್ಟ್ ಆಗಲ್ಲ? ಎಸ್, ದೇರ್ ಈಸ್ ನೋ ಫೋರ್ಸ್ ಆ್ಯಕ್ಟಿಂಗ್ ಆನ್ ಮಾಸ್ 2m ಅಟ್ G. ಯಾಕಂದರೆ ಎಲ್ಲ ಫೋರ್ಸಸ್ ಎಕ್ಸಿಸ್ಟ್ ಆಗ್ತಾ ಇದೆ, ಬಟ್ ದೇ ಆರ್ ಕ್ಯಾನ್ಸಲಿಂಗ್ ಔಟ್ ವಿತ್ ಈಚ್ ಅದರ್. ಕ್ಲಿಯರ್? ಸೊ ದಿಸ್ ಈಸ್ ದ ಸಿಂಪಲ್ ಕೇಸ್ ಆಫ್ ನಥಿಂಗ್ ಈಸ್ ಹ್ಯಾಪ್ನಿಂಗ್. ಬಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ಏನು ಆಗ್ತಿಲ್ಲ ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ವಿ ಹ್ಯಾಡ್ ಟು ಡೂ ಅ ಲಾಟ್ ಆಫ್ ಥಿಂಗ್ಸ್. ಓಕೆ, ಮ್ಯಾಥಮ್ಯಾಟಿಕಲಿ ಆರ್ ಯು ಕನ್ವಿನ್ಸ್ಡ್? ರೈಟ್? ಸೊ ಇಲ್ಲಿ ಈ ಸೆಂಟರ್ ಮೇಲೆ ಒನ್ ಫೋರ್ಸ್ ವಾಸ್ ಪುಲ್ಲಿಂಗ್ ಲೈಕ್ ದಿಸ್, another force was pulling like this, another force was pulling like this. Clear guys? ಇಲ್ಲಿ ಸೊ ಈ ವೆಕ್ಟರ್ನ ನಾವು ರಿಸಾಲ್ವ್ ಮಾಡಲಿಲ್ಲ, ಈ ವೆಕ್ಟರ್ನ ರಿಸಾಲ್ವ್ ಮಾಡಿದೆ, ಈ ವೆಕ್ಟರ್ನು ಕೂಡ ರಿಸಾಲ್ವ್ ಮಾಡಿದೆ ಇನ್ ಎಕ್ಸ್ ಆ್ಯಂಡ್ ವೈ. ಸೊ ಎಕ್ಸ್ ಆ್ಯಂಡ್ ಎಕ್ಸಲ್ಲಿ ಕ್ಯಾನ್ಸಲ್ ಆಯಿತು, ವೈ ಆ್ಯಂಡ್ ವೈಯಲ್ಲಿ ಕ್ಯಾನ್ಸಲ್ ಆಯಿತು. ಓಕೆ, ಎಕ್ಸ್ ಆ್ಯಂಡ್ ಎಕ್ಸಲ್ಲಿ ದೀಸ್ ಟು ಕ್ಯಾನ್ಸಲ್ಡ್, ವೈ ಆ್ಯಂಡ್ ವೈಯಲ್ಲಿ ದಿಸ್ ಒನ್ ಪ್ಲಸ್ ದೀಸ್ ಟು ಟುಗೆದರ್ ಈಕ್ವಲ್ ಟು ದಿಸ್ ಒನ್. ಸೊ ಎವ್ರಿಥಿಂಗ್ ಕ್ಯಾನ್ಸಲ್ಡ್ ಔಟ್. ಉಳಿದಿದ್ದೇನು? 0. Net force on G, mass at G is 0. Clear guys? Yeah, simple problem. But second case, what is the force if the mass at the vertex A is doubled? If the mass at vertex A is doubled, ಏನಾಗುತ್ತೆ ಆ ಕೇಸಲ್ಲಿ? ಏನಾಗುತ್ತೆ? See guys, if the mass at vertex A is doubled, case B, right? If the mass at vertex B or A is doubled, ಅವಾಗ ಫೋರ್ಸನ್ನು ಕಂಡುಹಿಡಿಬೇಕು. ಓಕೆ, ಇಫ್ ದ ಮಾಸ್ ಅಟ್ ವರ್ಟೆಕ್ಸ್ ಬಿ ಇಸ್ ಡಬಲ್ಡ್, ಕೇಸಸ್ ಸಿಂಪಲ್ ಆರ್ ಡಿಫಿಕಲ್ಟ್, ಯು ಹ್ಯಾವ್ ಟು ಥಿಂಕ್. ಸಿ ಗೈಸ್, ಸೊ ಏನು ಹೇಳ್ತಾ ಇದ್ದಾರೆ? ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ, ದೇ ಆರ್ ಕನ್ಫ್ಯೂಸಿಂಗ್ ಯು. ಏನು ಹೇಳ್ತಾ ಇದ್ದಾರೆ? ಇಲ್ಲೊಂದು ಮಾಸ್ ಇದೆ, ರೈಟ್? ಇಲ್ಲೊಂದು ಮಾಸ್ ಇದೆ, ರೈಟ್? ಓಕೆ, ಸೊ ಇಲ್ಲೊಂದು ಜಿಯಲ್ಲಿ ಏನಿದೆ? ಮಾಸ್ ಇದೆ 2m. ಸೊ ಈಗ ನಾನು ಈ ಮಾಸನ್ನು 2m ಮಾಡಿದರೆ, ಇಫ್ ದಿಸ್ ಮಾಸ್ ಬಿಕಮ್ಸ್ 2m, ಸೊ ದಿಸ್ ಮಾಸ್ ಬಿಕಮ್ಸ್ 2m ಅಂದರೆ, ರೈಟ್, ದಿಸ್ ಈಸ್ ನಥಿಂಗ್ ಬಟ್ ಏನಂತ ಬರಿಬೋದು? ಅಬ್ಸರ್ವ್ ಮಾಡಿ. ಸೊ ದಿಸ್ ಈಸ್ ನಥಿಂಗ್ ಬಟ್, ಈ ಡಯಾಗ್ರಾಮನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡಬೇಕು. ವಾಟ್ ದೇ ಆರ್ ಟ್ರೈಂಗ್ ಟು ಡೂ, ವಾಟ್ ದೇ ಆರ್ ಟ್ರೈಂಗ್ ಟು ಕನ್ಫ್ಯೂಸ್ ಯು ಅನ್ನೋದನ್ನು ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಎಮ್ ಇದೆ, ಯಾವ ಥರ ನಿಮಗೆ ಟೋಪಿ ಹಾಕೋಕ್ಕೆ ಎಕ್ಸಾಮಿನರ್ ನೋಡ್ತಾ ಇದ್ದಾರೆ. ಎಮ್ ಪ್ಲಸ್ ಎಮ್, ರೈಟ್? ಈ ಥರ ಇತ್ತು, ಸೆಂಟ್ರಲ್ಲಿ 2m ಇತ್ತು. ಬಿಕಾಸ್ ಆಫ್ ದಿಸ್ ಫೋರ್ಸ್ ಆನ್ 2m ಏನು? 0. ಬಟ್ ನಾನು ಇದನ್ನು ದಿಸ್ ಪ್ಲಸ್ ಅನದರ್ ಕಾನ್ಫಿಗರೇಷನ್, ರೈಟ್? ದಿಸ್ ಪ್ಲಸ್ ಅನದರ್ ಕಾನ್ಫಿಗರೇಷನ್. ಓಕೆ, ವಾಟ್ ಈಸ್ ದ್ಯಾಟ್ ಕಾನ್ಫಿಗರೇಷನ್ ಸರ್? ಇಲ್ಲಿ ಯಾವುದೇ ಮಾಸ್ ಇಲ್ಲ, ಓಕೆ. ಇಲ್ಲಿ ಕೂಡ ಯಾವುದೇ ಮಾಸ್ ಇಲ್ಲ, ಓಕೆ. ಬಟ್ ಇಲ್ಲಿ ಐ ಆಮ್ ಕೀಪಿಂಗ್ ಮಾಸ್ m ದಿಸ್ ಟೈಮ್, ರೈಟ್? ಬಟ್ ಆ್ಯಂಡ್ ಆಲ್ಸೋ ಇಲ್ಲಿ ಕೂಡ ಏನನ್ನು ಇಡ್ತಾ ಇದ್ದೀನಿ? 2m. ಸೊ ದಿಸ್ ಪ್ಲಸ್ ದಿಸ್, ಓಕೆ, ದಿಸ್ ಪ್ಲಸ್ ದಿಸ್ ಕ್ಯಾನ್ ಬಿ ದಿಸ್. ಓಕೆ ಸರ್, ಇಲ್ಲಿ ಯಾಕೆ 4m ಆಗ್ತಾ ಇಲ್ಲ? ನೋ, ವಿ ಆರ್ ನಾಟ್ ಆ್ಯಡಿಂಗ್ ನಂಬರ್ಸ್, ಇಟ್ ಈಸ್ ದ ಎಫೆಕ್ಟ್ ಆಫ್ ಮಾಸ್. ಓಕೆ, ಸೊ ಈ ಮಾಸ್ 2m ಅನ್ನು ಜಸ್ಟ್ ಏನು ಮಾಡ್ತಾ ಇದ್ದೀನಿ? m ಪ್ಲಸ್ m ಅಂತ ಹೇಳ್ಬಿಟ್ಟು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ, ರೈಟ್? ಸೊ ಹಾಗಾದರೆ ಫೋರ್ಸ್ ಆನ್ 2m ಅಟ್ G, ರೈಟ್? ಫೋರ್ಸ್ ಆನ್ 2m ಅಟ್ G
ಏನು ಬಂತು, ಎಫ್ ರಿಸಲ್ಟೆಂಟ್ ಇಸ್ 0. ಕ್ಲಿಯರ್. ಇಲ್ಲಿ ಫೋರ್ಸ್ ಆನ್ 2m ಅಟ್ ಜಿ, ರೈಟ್, ಫೋರ್ಸ್ ಆನ್ 2m ಅಟ್ ಜಿ. ಈ ಕೇಸಲ್ಲಿ ಏನು ಬರಿಬೋದು, ಎಫ್ ಇಸ್ ಈಕ್ವಲ್ ಟು ಜಿ. ಓಕೆ, ಸೊ ಮಾಸ್ ಎಮ್ ಇದೆ, ಅನದರ್ ಒನ್ 2m, ಡಿಸ್ಟೆನ್ಸ್ ಏನಿದೆ 1 ಸ್ಕ್ವೇರ್. ಯಾವ ಡೈರೆಕ್ಷನಲ್ಲಿದೆ, ಜೆ ಡೈರೆಕ್ಷನ್, ರೈಟ್. ದಿಸ್ ಇಸ್ ಆಲ್ಸೋ ಎಫ್ ಆರ್ 1. ಸೊ ದಿಸ್ ಇಸ್ ರಿಸಲ್ಟೆಂಟ್ 1, ಎಫ್ ರಿಸಲ್ಟೆಂಟ್ 1, ಆ್ಯಂಡ್ ದಿಸ್ ಇಸ್ ಎಫ್ ರಿಸಲ್ಟೆಂಟ್ 2, ರೈಟ್. ಹಾಗಾದರೆ ಟೋಟಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿಸ್ ಒನ್ ಬಿಕಾಸ್ ಆಫ್ ದಿಸ್ ಕಾಂಬಿನೇಷನ್, ಇದನ್ನು ನಾವೇನಂತ ಬರಿಬೋದು, ಸೊ ಟೋಟಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿಸ್ ಒನ್, ರೈಟ್, this FR, right, this FR is actually FR1 plus FR2, but FR1 ಏನಿದೆ, FR1 0, FR2 ಏನಿದೆ, this is FR2. ಹಾಗಾದರೆ ರಿಸಲ್ಟೆಂಟ್ FR2, ರಿಸಲ್ಟೆಂಟ್ ಇಯರ್ ಇನ್ ದಿಸ್ ಕೇಸ್ ಇಸ್ ಏನು, G 2m m, ಯಾವ ಡೈರೆಕ್ಷನಲ್ಲಿ, ಜೆ ಕ್ಯಾಪಲ್ಲಿದೆ. ಕ್ಲಿಯರ್ ಗೈಸ್, G 2m m, ಕ್ಲಿಯರ್. ಎಸ್, ದಟ್ ಈಸ್ ದ ಕೇಸ್. ಇಲ್ಲೇನಾಗುತ್ತೆ, ನಾವು ಮಾಸ್ ಅಟ್ ದ ವರ್ಟೆಕ್ಸ್ ಏನ ಡಬಲ್ ಮಾಡಿದರೆ ಅಂದರೆ ಅರ್ಥ ಜಸ್ಟ್ ಏನು ಮಾಡ್ತಾ ಇದ್ದೀವಿ, ಜಸ್ಟ್ ವಿ ಆರ್ ಸೀಯಿಂಗ್ ವಾಟ್ ಈಸ್ ದ ಎಫೆಕ್ಟ್ ಓನ್ಲಿ ಇವೆರಡು ಇತ್ತು ಅಂದರೆ, ಬಿಕಾಸ್ ಮಿಕ್ಕಿದರೆ ಎಲ್ಲದರ ಎಫೆಕ್ಟ್ ಏನಿದೆ, 0 ಇದೆ. ಕರೆಕ್ಟ್. ಕ್ಲಿಯರ್ ಗೈಸ್, ಡನ್. ಎಸ್, ಓಕೆ. Now, another concept which is gravitational potential energy. ನಮಗೆ ಸ್ಲೈಟಾಗಿ ಗೊತ್ತು, ವರ್ಕ್ ಪವರ್ ಎನರ್ಜಿಯಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ನೋಡ್ಕೊಂಬಂದ್ವಿ, ಪೊಟೆನ್ಷಿಯಲ್ ಎನರ್ಜಿ ಅಂತೇಳಿ ನೋಡ್ಕೊಂಬಂದ್ವಿ, ರೈಟ್. ಸ್ಲೈಟಾಗಿ ಐಡಿಯಾ ಇದೆ, ಬಟ್ ಇಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು ಅಂತ. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಅ ಮಾಸ್ ಸ್ಮಾಲ್ m. Okay, we have a small m mass. So on the small m mass ಇದೆ, right, this is small m mass. Okay, this is small m. ಈ ಮಾಸ್ m ಅನ್ನು ಎಲ್ಲಿಂದ, ಫ್ರಮ್ ಇನ್ಫಿನಿಟಿ, ಎಲ್ಲೋ ಒಂದು ಇನ್ಫಿನಿಟಿಯಿಂದ, ಸೊ ಇನ್ಫಿನಿಟಿಯಿಂದ ಎಲ್ಲಿಗೋ ತೊಗೊಂಬರ್ತಾ ಇದ್ದೀನಿ, ಟು ಅ ಪಾಯಿಂಟ್, ಕಾಲ್ ಇಟ್ ಆ್ಯಸ್ ಪಿ. ಒಂದು ಪಾಯಿಂಟ್ ಇನ್ಫಿನಿಟಿಯಿಂದ ಮತ್ತೊಂದು ಪಾಯಿಂಟ್ ಆರ್ಗೆ ಯಾರನ್ನು ತರ್ತಾ ಇದ್ದೀವಿ, ಸ್ಮಾಲ್ ಎಮ್ ಅನ್ನು ತರ್ತಾ ಇದ್ದೀವಿ. ದಿಸ್ ಇಸ್ ಇನ್ಫಿನಿಟಿ ಟು ಪಾಯಿಂಟ್ ಆರ್. ಸೊ ಈ ಪಾಯಿಂಟ್ ಆರಿಗೆ ಅರೌಂಡ್ ಕ್ಯಾಪಿಟಲ್ ಎಮ್ ಇನ್ನೊಂದು ಮಾಸ್ ಇದೆ. ಓಕೆ, ಸೊ ಕ್ಯಾಪಿಟಲ್ ಎಮ್ ಮಾಸ್ ಇದೆ. ಓಕೆ ಗಾಯ್ಸ್, ಸೊ ದಿಸ್ ಈಸ್ ಕ್ಯಾಪಿಟಲ್ ಎಮ್. ಸೊ ಅರೌಂಡ್ ದಿಸ್ ಕ್ಯಾಪಿಟಲ್ ಎಮ್, ಈ ಸೆಂಟರಿಂದ ಇರೋ ಡಿಸ್ಟೆನ್ಸ್ ಏನಿದೆ, ಸೊ ಇಲ್ಲಿಂದ ಇಲ್ಲಿಗೆ, ಸೊ ನಾವು ಆರ್ ಅಂತೇಳಿ ಕರಿತಿದ್ವಿ. ಓಕೆ, ಸೊ ಹಾಗಾದರೆ ಇನ್ಫಿನಿಟಿಯಿಂದ ಒಂದು ಆಬ್ಜೆಕ್ಟನ್ನು ಇನ್ಫಿನಿಟಿಯಿಂದ ಆರಿಗೆ ಮೂವ್ ಮಾಡೋದಕ್ಕೆ ಎಷ್ಟು ವರ್ಕ್ ಡನ್ ನೀಡೆಡ್, ಅದನ್ನು ನಾವು ಏನಂತ ಕರಿತೀವಿ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟಲ್ಲಿ ಇರ್ತಕ್ಕಂಥ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಇಲ್ಲಿ ಕರಿತೀವಿ. ರೀಡ್ ದ ಡೆಫಿನೇಷನ್ ಒನ್ ಮೋರ್ ಟೈಮ್. The amount of work done in bringing a small mass m from infinity to one point, right, to one point around this capital M in a ಸುತ್ತ ಯಾವುದೋ ಒಂದು ಪಾಯಿಂಟ್ಗೆ ಇನ್ಫಿನಿಟಿಯಿಂದ ಸ್ಮಾಲ್ ಎಮ್ಮನ್ನು ತಂದು ಅಲ್ಲಿ ಇಟ್ಟರೆ ಪೊಟೆನ್ಷಿಯಲ್ ಎನರ್ಜಿ ಅಟ್ ದಟ್ ಪಾಯಿಂಟನ್ನು ನಾವು ಏನಂತೀವಿ, amount of work done ಅಂತೇಳಿ ಕರಿತೀವಿ. ಓಕೆ, ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ವೈ ಇಸ್ ದಿಸ್ ನೀಡೆಡ್ ಸರ್? It is needed to develop the idea of how things move in around a mass. Okay, so ಇಲ್ಲಿ ಈ gravitational potential energy clear. So what is gravitational potential energy? It is nothing but work done, right, work done to move from where to where, ಈ ಇನ್ಫಿನಿಟಿಯಿಂದ ಸೊ ಈ ಪಾಯಿಂಟ್ಗೆ ಮೂವ್ ಆಗೋಕ್ಕೆ ಎಷ್ಟು ವರ್ಕ್ ಡನ್ ಆಯಿತು ಅದನ್ನು ನಾವು, ರೈಟ್, ಗ್ರಾವಿಟೇಷನಲ್ ಪೊಟೆನ್ಷಿಯಲ್
ಎನರ್ಜಿ ಅಂತೇಳಿ ಕರಿತಾ ಇದ್ದೀವಿ. ಸೊ ಈ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿನ ನಾವು ಲೆಟರ್ ಯು ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ರೈಟ್. ಲೆಟರ್ ಯು ಇಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಯು ಈಸ್ ನಥಿಂಗ್ ಬಟ್ ವರ್ಕ್ ಡನ್ ಎಲ್ಲಿಂದ ಎಲ್ಲಿಗೆ, ಫ್ರಮ್ ಇನ್ಫಿನಿಟಿ ಟು ಆರ್. ಕ್ಲಿಯರ್ ಗೈಸ್? ಯು ಈಸ್ ನಥಿಂಗ್ ಬಟ್ ವರ್ಕ್ ಡನ್ ಫ್ರಮ್ ಇನ್ಫಿನಿಟಿ ಟು ಆರ್. ಹಾಗಾದರೆ ಯೂನಿಟ್ ಏನಪ್ಪ? ಯೂನಿಟ್ ಈಸ್ ನಥಿಂಗ್ ಬಟ್ ವರ್ಕ್ ವಿಚ್ is joule. ಸೊ ದಿಸ್ ಇಸ್ ಎಸ್ ಐ ಯೂನಿಟ್. ಎಸ್ ಐ ಯೂನಿಟ್ ಏನು? ಜೋಲ್. ಯಾಕಂದರೆ ಪೊಟೆನ್ಷಿಯಲ್ ಎನರ್ಜಿ ಈಸ್ ಆಲ್ಸೋ ಒನ್ ಟೈಪ್ ಆಫ್ ವರ್ಕ್ ಡನ್ ಓನ್ಲಿ, ಅದಕ್ಕೆ ನಾವು ಜೋಲ್ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ವಿ. ಸೊ ಎಕ್ಸ್ಪ್ರೆಷನ್, ಕ್ಯಾನ್ ವಿ ಗಿವ್ ಅ ಪ್ರಾಪರ್ ಎಕ್ಸ್ಪ್ರೆಷನ್? ಒಂದು ಎಕ್ಸ್ಪ್ರೆಷನ್ ಕೊಡೋಣವಾ? ಎಸ್, ಡೆಫಿನೆಟ್ಲಿ, ವೈ ನಾಟ್. ಸೊ ವಿ ವಿಲ್ ಮೇಕ್ ದಟ್ ಡಿರೈವೇಷನ್. ಅರ್ಥ ಮಾಡ್ಕೊಳ್ಳೋಣ ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ವಿ ಹ್ಯಾವ್ ಅ ಕ್ಯಾಪಿಟಲ್ ಮಾಸ್ ಎಮ್. ಓಕೆ ಗೈಸ್, ಕ್ಯಾಪಿಟಲ್ ಮಾಸ್ ಎಮ್ ಇದೆ. ಆಲ್ರೆಡಿ ಟೋಲ್ಡ್ ಯು ಕ್ಯಾಪಿಟಲ್ ಮಾಸ್ ಎಮ್ ಇದೆ, ಕ್ಯಾಪಿಟಲ್ ಮಾಸ್ ಎಮ್ ಇದೆ. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ? ಇನ್ಫಿನಿಟಿಯಿಂದ ಐ ಆಮ್ ಬ್ರಿಂಗಿಂಗ್ ಒನ್ ಆಬ್ಜೆಕ್ಟ್, ರೈಟ್. ಇನ್ಫಿನಿಟಿಯಿಂದ ವಿ ಆರ್ ಬ್ರಿಂಗಿಂಗ್ ಒನ್ ಆಬ್ಜೆಕ್ಟ್. ಸೊ ಇನ್ಫಿನಿಟಿಯಿಂದ ವಿ ಆರ್ ಬ್ರಿಂಗಿಂಗ್ ಒನ್ ಆಬ್ಜೆಕ್ಟ್ ಟಿಲ್ ವೇರ್? ಟಿಲ್ ಸಮ್ ಪಾಯಿಂಟ್ ಇಯರ್. ಓಕೆ, ಎಲ್ಲೋ ಮಧ್ಯದಲ್ಲಿ ಎಲ್ಲೋ ಇದೆ. ಓಕೆ, ಸೊ ದಿಸ್ ಈಸ್ ಸ್ಮಾಲ್ ಮಾಸ್ ಎಮ್, ದಿಸ್ ಇಸ್ ಸ್ಮಾಲ್ ಮಾಸ್ ಎಮ್. ಸೊ ಇದರ ಸೆಂಟರಿಂದ, ಇಲ್ಲಿಂದ, ಈ ಸೆಂಟರಿಂದ ಇಲ್ಲಿಗಿರೋ ಡಿಸ್ಟೆನ್ಸ್, ವಾಟ್ ಈಸ್ ದ ಡಿಸ್ಟೆನ್ಸ್? ನಾನು ಹೇಳ್ತಾ ಇದ್ದೀನಿ ಇಯರ್ ಟು ಇಯರ್. ದಿಸ್ ಡಿಸ್ಟೆನ್ಸ್ ನಾನು ಏನಂತ ಕರಿತಾ ಇದ್ದೀನಿ ಅಂದರೆ, ಸೊ ಐ ಆಮ್ ಕಾಲಿಂಗ್ ದಿಸ್ ಡಿಸ್ಟೆನ್ಸ್ ಆಸ್ ಎಕ್ಸ್ ಗೈಸ್. ಓಕೆ, ಅಟ್ ದಿಸ್ ಪಾಯಿಂಟ್, ಓಕೆ, ವಾಟ್ ಈಸ್ ದಿಸ್? ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸ್ ಎಕ್ಸ್. ಸೊ ಅಟ್ ದಿಸ್ ಪಾಯಿಂಟ್, ಓಕೆ, ಇಲ್ಲಿಂದ ಇನ್ನೂ ಫರ್ದರ್ ಆಬ್ಜೆಕ್ಟನ್ನು ಮೂವ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಓಕೆ, ಐ ಆಮ್ ಟ್ರೈಂಗ್ ಟು ಕಾಸ್ ಅ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. ಏನು ಮಾಡ್ತಾ ಇದ್ದೀವಿ? ಒಂದು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಡಿ ಎಕ್ಸನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಇನ್ ದ ಡೈರೆಕ್ಷನ್ ಟುವರ್ಡ್ಸ್ ಯಾರ ಕಡೆ? ಕ್ಯಾಪಿಟಲ್ ಎಮ್ ಕಡೆ. ಸೊ ಅಷ್ಟನ್ನು ಮಾಡೋಕ್ಕೆ ಎಷ್ಟು ವರ್ಕ್ ಡನ್ ಆಯಿತು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ to move small m through ಎಷ್ಟು displacement? So through displacement dx. ಓಕೆ, dx ಅದನ್ನು ನಾವು ಯಾವ ಥರ ಬರಿಬೋದು? ಸ್ಮಾಲ್ ವರ್ಕ್ ಡನ್ ಡಿ ಡಬ್ಲ್ಯೂ. ಅದನ್ನ ಏನಂತ ಬರಿತಾ ಇದ್ದೀನಿ? ಡೆಫಿನೇಷನ್ ಏನಪ್ಪ? ವರ್ಕ್ ಡನ್ದು ಫೋರ್ಸ್ ಡಾಟ್ ಡಿಸ್ಪ್ಲೇಸ್ಮೆಂಟ್, ಫೋರ್ಸ್ ಡಾಟ್ ಡಿಸ್ಪ್ಲೇಸ್ಮೆಂಟ್, ರೈಟ್. ಫೋರ್ಸ್ ಡಾಟ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಫೋರ್ಸ್ ಯಾರು? ಫೋರ್ಸ್ ಯಾರು? ಗ್ರಾವಿಟಿ. ಹಾಗಾದರೆ ಗ್ರಾವಿಟಿ ಯಾವ ಡೈರೆಕ್ಷನಲ್ಲಿದೆ? ಗ್ರಾವಿಟಿ ಈಸ್ ಅಟ್ರಾಕ್ಟಿವ್. ಸೊ ಗ್ರಾವಿಟಿ ಯಾವ ಡೈರೆಕ್ಷನಲ್ಲಿರುತ್ತೆ? ಟುವರ್ಡ್ಸ್ ಕ್ಯಾಪಿಟಲ್ ಎಮ್ ಇರುತ್ತೆ. ಓಕೆ, ಸೊ ಹಾಗಾದರೆ ದಿಸ್ ಇಸ್ ಗ್ರಾವಿಟಿ, ರೈಟ್. ದಿಸ್ ಇಸ್ ಗ್ರಾವಿಟಿ. ಸೊ ಇಲ್ಲಿ ದ ಆ್ಯಂಗಲ್ ಬಿಟ್ವೀನ್ ಡಿ ಎಕ್ಸ್ ಆ್ಯಂಡ್ ಎಫ್, ಇಲ್ಲಿ ಆ್ಯಂಗಲ್ ಬಿಟ್ವೀನ್ ಡಿ ಎಕ್ಸ್ ಆ್ಯಂಡ್ ಎಫ್ ಏನಿದೆ? 0 ಇದೆ. ಯಾಕಂದರೆ ಎರಡೂ ಕೂಡ ಸೇಮ್ ಡೈರೆಕ್ಷನಲ್ಲಿರೋದ್ರಿಂದ ಇದನ್ನು ಐ ಕ್ಯಾನ್ ಸಿಂಪ್ಲಿ ರೈಟ್ ಎಫ್ ಡಿ ಎಕ್ಸ್. ಓಕೆ, ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಏನು? ಎಫ್ ಡಿ ಎಕ್ಸ್. ಇಷ್ಟು ಗೊತ್ತಿರಬೇಕು. ನಾವು ಐ ವಾಂಟ್ ಟೋಟಲ್ ವರ್ಕ್ ಡನ್. ಯಾಕೆ ಟೋಟಲ್ ವರ್ಕ್ ಡನ್? ಯಾಕೆ ನಾವು ಡಿಫೈನ್ ಮಾಡಿದ್ದೆ ಆ ಥರ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಟೋಟಲ್ ವರ್ಕ್ ಡನ್. ಸೊ ಟೋಟಲ್ ವರ್ಕ್ ಡನ್ನನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು? ಟೋಟಲ್ ವರ್ಕ್ ಡನ್ ಟು ಮೂವ್ ಫ್ರಮ್ ಎಲ್ಲಿಂದ ಎಲ್ಲಿಗೆ? ಫ್ರಮ್ ಇನ್ಫಿನಿಟಿ ಟು ಒನ್ ಪಾಯಿಂಟ್, ಲೆಟ್ಸ್ ಎ ಆರ್. ಯಾವುದೋ ಒಂದು ಪಾಯಿಂಟಿಗೆ ಮೂವ್ ಮಾಡ್ತಾ ಇದ್ದೀವಿ. ಸೊ ಇನ್ಫಿನಿಟಿಯಲ್ಲಿ ಇತ್ತು ಆಬ್ಜೆಕ್ಟ್, ಎಲ್ಲೋ ಇನ್ಫಿನಿಟಿಯಲ್ಲಿ ಇತ್ತು. ಸೊ ಇನ್ಫಿನಿಟಿಯಿಂದ ತೊಗೊಂಬಂದು ಎಲ್ಲೋ ಒಂದು ಪಾಯಿಂಟ್ ಪಿ. ಸೊ ಎಲ್ಲೋ ಒಂದು ಪಾಯಿಂಟ್ ಪಿ. ಸೊ ದಿಸ್ ಈಸ್ ಯುವರ್ ಆಬ್ಜೆಕ್ಟ್. ನೋ, ಸೊ ಇಲ್ಲಿಂದ ಇಲ್ಲಿಗೆ ಇರುವಂಥ ಡಿಸ್ಟೆನ್ಸ್, ಈಗ ಇಲ್ಲಿಂದ ಇಲ್ಲಿಗೆ ಇರುವ ಡಿಸ್ಟೆನ್ಸನ್ನು ನಾವೇನಂತ ಕರಿತಾ ಇದ್ದೀವಿ? ವಿ ಆರ್ ಕಾಲಿಂಗ್ ದಿಸ್ ಡಿಸ್ಟೆನ್ಸ್ ಆಸ್ ಆರ್ ಗೈಸ್. ಸೊ ಇನ್ಫಿನಿಟಿಯಿಂದ ಆರಿಗೆ ಆಬ್ಜೆಕ್ಟನ್ನು ತೊಗೊಂಬರೋಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಸೊ ಅದನ್ನು ಯಾವ ಥರ ಮಾಡ್ಬೋದು? ವಿ ಕ್ಯಾನ್ ಗೆಟ್ ದಿಸ್ ಟೋಟಲ್ ವರ್ಕ್ ಡನ್ ಡಬ್ಲ್ಯೂ ಬೈ ಇಂಟಿಗ್ರೇಟಿಂಗ್ ಡಿ ಡಬ್ಲ್ಯೂ. ಓಕೆ, ಹಾಗಾದರೆ ಡಿ ಡಬ್ಲ್ಯೂ ಏನು? ಡಿ ಡಬ್ಲ್ಯೂ ಇಸ್ ಎಫ್ ಡಿ ಎಕ್ಸ್. ಬಟ್ ಇಂಟಿಗ್ರೇಷನ್ ಎಲ್ಲಿಂದ ಎಲ್ಲಿಗೆ? ಇನ್ಫಿನಿಟಿಯಿಂದ ಆರ್ಗೆ. ಬಟ್ ಈ ಎಫ್ ಏನಪ್ಪ? ದಿಸ್ ಎಫ್. ಬಟ್
ಎಫ್ ಏನು, ಎಫ್ ಇಸ್ ಈಕ್ವಲ್ ಟು ವಾಟ್, ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಡಿವೈಡೆಡ್ ಬೈ ಅಟ್ ದಟ್ ಪಾಯಿಂಟ್ ಎಕ್ಸ್ ಸ್ಕ್ವೇರ್. ಓಕೆ, ಹಾಗಾದರೆ ವರ್ಕ್ ಡನ್ ಅನ್ನು ಏನಂತ ಬರಿಬೋದು, ಇಂಟಿಗ್ರೇಷನ್ ಆಫ್ ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಎಲ್ಲಿಂದ ಎಲ್ಲಿಗೆ, ಇನ್ಫಿನಿಟಿ ಟು ಆರ್. ಇಲ್ಲಿ ಕಾನ್ಸ್ಟೆಂಟ್ ಏನು, ಕಾನ್ಸ್ಟೆಂಟ್ ಜಿ ಇಸ್ ಕಾನ್ಸ್ಟೆಂಟ್, ಕ್ಯಾಪಿಟಲ್ ಎಮ್ ಕಾನ್ಸ್ಟೆಂಟ್, ಸ್ಮಾಲ್ ಎಮ್ ಕಾನ್ಸ್ಟೆಂಟ್. ಮಿಕ್ಕಿರೋದೆಷ್ಟು, ಜಸ್ಟ್ 1/x ಸ್ಕ್ವೇರ್. ಆ ಎಕ್ಸ್ ಸ್ಕ್ವೇರನ್ನು ಎಕ್ಸ್ ಟು ದ ಪವರ್ -2 ಅಂತೇಳಿ ಬರಿತಾ ಇದ್ದೀನಿ ಇಂಟು ಡಿ ಎಕ್ಸ್. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಎಕ್ಸ್ ಟು ದ ಪವರ್ ಎನ್ ಡಿ ಎಕ್ಸ್ನ ಇಂಟಿಗ್ರೇಷನ್ ಏನು, ಎಕ್ಸ್ ಟು ದ ಪವರ್ n+1 ಡಿವೈಡೆಡ್ ಬೈ n+1. ಓಕೆ, ಎಕ್ಸ್ ಟು ದ ಪವರ್ n+1 ಡಿವೈಡೆಡ್ ಬೈ n+1 ಡಿವೈಡೆಡ್ ಬೈ n+1. ನಮ್ಮ ಹತ್ರ ಲಿಮಿಟ್ಸ್ ಇತ್ತು ಅಂದರೆ ಸಿ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಪ್ಲಸ್ ಸಿ ಇಸ್ ನಾಟ್ ನೀಡೆಡ್. ಓಕೆ, ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಜಿ ಎಮ್ ಇದರ ಇಂಟಿಗ್ರೇಷನನ್ನು ಮಾಡಿದರೆ, ಸೊ ಎಕ್ಸ್ ಟು ದ ಪವರ್ -2ನ ಇಂಟಿಗ್ರೇಷನ್ ಏನು, ಇಂಟಿಗ್ರೇಷನ್ ಎಕ್ಸ್ ಟು ದ ಪವರ್ -2 +1 ಡಿವೈಡೆಡ್ ಬೈ -2 +1. ಎಲ್ಲಿಂದ ಎಲ್ಲಿಗೆ, ಇನ್ಫಿನಿಟಿ ಟು ಆರ್. ಓಕೆ ಗೈಸ್, ಇನ್ಫಿನಿಟಿ ಟು ಆರ್. ಜಸ್ಟ್ ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ವರ್ಕ್ ಡನ್ ಜಿ ಎಮ್ ಎಮ್ ಮಿಕ್ಕಿದ್ದೇನು, ಎಕ್ಸ್ ಟು ದ ಪವರ್ -1 ಡಿವೈಡೆಡ್ ಬೈ -1. ಸೊ ಹಾಗಾದರೆ ಎಲ್ಲಿಂದ ಎಲ್ಲಿಗೆ ಲಿಮಿಟ್ಸ್, ಇನ್ಫಿನಿಟಿ ಟು ಆರ್. -1 ಹೊರಗಡೆ ತೆಗಿತಾ ಇದ್ದೀನಿ, ಜಿ ಎಮ್ ಎಮ್ ಡಿವೈಡೆಡ್ ಬೈ 1/x, ಲಿಮಿಟ್ಸ್ ಸ್ಟಿಲ್ ಫ್ರಮ್ ಇನ್ಫಿನಿಟಿ ಟು ಆರ್. ಈಗ ನಾನು ಲಿಮಿಟ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. -g m ಇದೆ, ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ -g m ಅಪ್ಪರ್ ಲಿಮಿಟ್ 1/r 1/x, ಎಕ್ಸಿನ ಜಾಗದಲ್ಲಿ ಆರನ್ನು ಹಾಕಿದರೆ ಅಪ್ಪರ್ ಲಿಮಿಟ್, ಎಕ್ಸಿನ ಜಾಗದಲ್ಲಿ ಇನ್ಫಿನಿಟಿನ ಹಾಕಿದರೆ ಲೋವರ್ ಲಿಮಿಟ್. 1/∞ ಏನಪ್ಪ, 1/∞ ಇಸ್ 0. ಸೊ ಸೆಕೆಂಡ್ ಟರ್ಮ್ 0 ಆಗುತ್ತೆ. ಹಾಗಾದರೆ ವರ್ಕ್ ಡನ್ ಡಬ್ಲ್ಯೂ ಅಬ್ಸರ್ವ್ ಮಾಡು, -g m/r. ಓಕೆ, ಕ್ಲಿಯರ್. ಅನದರ್ ಒನ್, -g m/∞. ಓಕೆ, g m/r -g m/∞. ಸೊ ಈ -g m/r ಅನ್ನು ನಾನು ಏನಂತ ಕಡಿತಾ ಇದ್ದೀನಿ ಅಂದರೆ, ಸೊ ಐ ಆಮ್ ಕಾಲಿಂಗ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ಆರ್, ಯು ಆಫ್ ಆರ್, ಮೈನಸ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ಇನ್ಫಿನಿಟಿ. ಸೊ ವರ್ಕ್ ಡನ್ ಡಬ್ಲ್ಯೂ is equal to u of r minus u of potential energy at infinity. See guys, if potential energy at infinity na nanu 0 anta set madidre, if potential energy at infinity is equal to 0, right, under this condition only, right, so work done w is equal to what, work done w is equal to u of r, right. What is u of r and u of infinity? Potential energy at r equal to what, u of r. Similarly, potential energy at infinity is what, u of infinity. ಇದನ್ನ ಏನಂತ ಕರಿತಾ ಇದೀವಿ, 0 ಅಂತ ಕರಿತಾ ಇದೀವಿ. So work done is nothing but u of r. Therefore potential energy at r ಏನು, observe, potential energy at r is minus gmm by r, minus g capital M small m divided by r. Okay guys, clear? What is this expression for potential energy where at r ಅಲ್ಲಿ? Clear? Potential energy at a point ಯಾವ ಥರ ಡಿಫೈನ್ ಮಾಡಿದ್ವಿ, ಪೊಟೆನ್ಷಿಯಲ್ ಎನರ್ಜಿ ಅಟ್ ಇನ್ಫಿನಿಟಿನ ನಾವು 0 ಅಂತೇಳಿ ಫಿಕ್ಸ್ ಮಾಡಿ, ಪೊಟೆನ್ಷಿಯಲ್ ಎನರ್ಜಿ ಅಟ್ ದಿಸ್ ಪಾಯಿಂಟ್ ಈಸ್ ನಥಿಂಗ್ ಬಟ್ ಏನು, ವರ್ಕ್ ಡನ್ ಟು ಮೂವ್ ಅ ಮಾಸ್
small m from infinity to this point. Clear? Yes. So this is your potential energy U of R. So hagadre potential energy clear ittu andre, so let us solve one problem based on that. Clear? The masses of the earth, clear, earth ide and moon are 5.98 and 7.36 mass na kottidare guys. Mass of earth istide and mass of moon estide 7.36. no, power is 10 to the power 22 and centers are separated by a distance this much. Now ಇಲ್ಲಿ ಏನು ಕಂಡುಹಿಡಿಯಬೇಕು ಅಂದರೆ what is the gravitational potential energy of the system. okay, gravitational potential energy of the system ಏನು ಅಂತೇಳಿ ಕಂಡುಹಿಡಿಯಬೇಕು. ಹಾಗಾದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅರ್ತ್ ಇದೆ, ಮೂನ್ ಇದೆ, ಮೂನಿನ ಮಾಸ್ ಕ್ಯಾಪಿಟಲ್, ಅರ್ಥಿನ ಮಾಸ್ ಕ್ಯಾಪಿಟಲ್ ಎಮ್, ಮೂನಿನ ಮಾಸ್ ಸ್ಮಾಲ್ ಎಮ್, ಎರಡರ ಸೆಂಟರ್ಗಳ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನಪ್ಪ, ದಿಸ್ ಡಿಸ್ಟೆನ್ಸ್ ಇಸ್ ಆಲ್ಸೋ given. What is that? Distance is 3.82 into 10 to the power 8 meter. So ಇಲ್ಲಿ potential energy ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಆಫ್ ದ ಸಿಸ್ಟಮ್. ಓಕೆ, potential energy of the system. So we know that, what do we know? We know that potential energy of the system, potential energy of the system, just now derive ಮಾಡಿದ್ವಿ. U of R is equal to what? U of R is equal to minus G capital M small m divided by what? Divided by R. R square or R? Observe, it's just R. There is no R square term. ಇಲ್ಲಿ ಹಾಗಾದ್ರೆ what is R? R is the distance between the centers. Clear guys? So ಹಾಗಾದ್ರೆ G ನ ವ್ಯಾಲ್ಯೂ ಹೇಳ್ತೀನಿ 6.67, ನೆನ್ಪಿಟ್ಕೊಂಬಿಡಿ, 10 to the power minus 11. This is easy to remember. So this data in standard, so okay, in SI, and mass of the earth is 5.98 into ಎಷ್ಟು 10 to the power 24, and mass of the moon small m ಬರ್ದಿದ್ದೀನಿ 7.36 into 10 to the power 22 and R is also there. ಹಾಗಾದರೆ substitute ಮಾಡ್ಬೋಣ. If you substitute it, let's do it here only, so space is not needed much. If you substitute ಮಾಡಿದ್ರೆ you will get that answer. Substitute and calculate, substitute and calculate U of R. Substitute ಮಾಡಿ calculate ಮಾಡಿ U of R ಏನು ಬರುತ್ತೆ ಅಂತೇಳಿ. Let's see in the comment section, right? Exact value. You can do approximation. ಆಪ್ಷನ್ ಕೊಟ್ಟಾಗ ಅಪ್ರಾಕ್ಸಿಮೇಷನ್ ಮಾಡೋದು ಯಾವ ಥರ ಹೇಳ್ತೀನಿ, ಬಟ್ substitute the values into this formula, calculate potential energy of the system. Clear guys? Done. Potential energy ಎಲ್ರಿಗೂ ಕ್ಲಿಯರ್ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ potential energy ಕ್ಲಿಯರ್ ಅಂದರೆ potential, gravitational potential energy in the now potential. Sir, what is the difference? Is there any difference? Only one term is missing, energy. Is there any difference? Meaning wise, yes, there is a lot of difference, but definition wise only one word difference is there. The amount of work done, okay, same. In bringing, yes, mass 1 kg. So this time ಯಾವುದೋ ಒಂದು ಮಾಸ್ ಅಲ್ಲ, that mass has to be 1 kg only. 1 kg mass from infinity, okay, same, to a point around m. Okay, everything is same, but this point m is equal to 1 kg. Same situation, infinity ಇಂದ ಒಂದು ಆಬ್ಜೆಕ್ಟ್ ಅನ್ನ ರೈಟ್ ತರ್ತಾ ಇದ್ದೀವಿ. ಸೊ ಇನ್ಫಿನಿಟಿ ಇಂದ ವಾಟ್ ಆರ್ ವಿ ಡೂಯಿಂಗ್? ವಿ ಆರ್ ಬ್ರಿಂಗಿಂಗ್ ಅನ್ ಆಬ್ಜೆಕ್ಟ್, ಓಕೆ, ಫ್ರಮ್ infinity to a point. So we are bringing an object from infinity to a point. ಆ ಮಾಸಿನ ವ್ಯಾಲ್ಯೂ ಏನಿರಬೇಕು? ದಿಸ್ ಮಾಸ್ ಹ್ಯಾಸ್ ಟು ಬಿ 1 kg. ದಿಸ್ ಒನ್
ಕ್ಯಾನ್ ಬಿ ಎನಿಥಿಂಗ್, ಇದು ಏನಾದರೂ ಆಗಿರಲಿ, ಬಟ್ ಪೊಟೆನ್ಷಿಯಲ್ ಎನರ್ಜಿ ಓಕೆ ಈಸ್ ಡಿಫೈನ್ಡ್. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿನೇ ಹೇಳ್ತಾ ಇದ್ದೀವಿ, ಬಟ್ ಯಾರಿಗೆ? 1 kg ಮಾಸಿಗೆ. ಸೊ ಇನ್ಫಿನಿಟಿಯಿಂದ ಒಂದು ಮಾಸನ್ನು 6 ಪಾಯಿಂಟ್ ತನಕ ತೊಗೊಂಬರೋಕ್ಕೆ, ಸೊ ಇಷ್ಟು ಮೂವ್ ಮಾಡೋಕ್ಕೆ ಎಷ್ಟು ವರ್ಕ್ ಡನ್ ಆಯಿತು? ವರ್ಕ್ ಡನ್ ಇಸ್ ಈಕ್ವಲ್ ಟು ವಾಟ್? ಪೊಟೆನ್ಷಿಯಲ್. ಯಾವ ಥರದ ಪೊಟೆನ್ಷಿಯಲ್? ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಫಾರ್ ಯಾರಿಗೆ? ಫಾರ್ m is equal to 1 kg. This is the condition. ಓಕೆ, ಹಾಗಾದರೆ ಪೊಟೆನ್ಷಿಯಲ್ನ ನಾವು ಲೆಟರ್ ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ವಿ ಕ್ಯಾನ್ ಆಲ್ಸೋ ಡಿಫೈನ್ ಪೊಟೆನ್ಷಿಯಲ್ ಆಸ್ ಯಾವ ಥರ ಹೇಳ್ಬೋದು ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಬೈ ಮಾಸ್. ಓಕೆ, ಈ ಥರನೂ ಕೂಡ ಹೇಳ್ಬೋದು ಮ್ಯಾಥಮೆಟಿಕಲಿ. ಪೊಟೆನ್ಷಿಯಲ್ ಎನರ್ಜಿ, ಯಾವ ಥರದ ಪೊಟೆನ್ಷಿಯಲ್ ಎನರ್ಜಿ? ಗ್ರಾವಿಟೇಷನಲ್. ಎವ್ರಿ ಟೈಮ್ ಐ ಆಮ್ ನಾಟ್ ರೈಟಿಂಗ್, ಬಟ್ ದಿಸ್ ಇಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಕೀಪ್ ಇಟ್ ಇನ್ ಮೈಂಡ್. ಬೈ ಮಾಸ್, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಬೈ ಮಾಸ್. ಲಾಸ್ಟ್ ಟೈಮ್ ಏನು ಬರೆದೆ? ಯುನ ಡೆಫಿನೇಷನ್, ಯುನ ಫಾರ್ಮುಲಾ ಏನಂತ ಬರೆದೆ? -G(m)m/r. ಓಕೆ, ಟೈಮ್ಸ್ 1/m. ಹಾಗಾದರೆ ಪೊಟೆನ್ಷಿಯಲ್ನ ಎಕ್ಸ್ಪ್ರೆಷನ್ ಏನು? mm ಕ್ಯಾನ್ಸಲ್, -G(m)/r. ಕ್ಲಿಯರ್? ಪೊಟೆನ್ಷಿಯಲ್ -Gm/r. Clear guys? Yes, I hope it is clear. Potential is a scalar. What is the unit? SI unit. ಇದರ SI unit ಬಂದು, this is not energy by mass. So energy by mass, ಇದರ SI unit ಅನ್ನು ನಾವು, ಸೊ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಇಲ್ಲೇ ಬರಿತಾ ಇದ್ದೀನಿ. SI unit is ವೋಲ್ಟ್. ಓಕೆ, ಆರ್ ಏನಂತ ಬರಿಬೋದು? ಜೋಲ್ ಪರ್ ಕೆ ಜಿ. ಓಕೆ, ಜೋಲ್ ಪರ್ ಕೆ ಜಿ. ಯಾವ ಲೆಟರಿಂದ ರೆಪ್ರೆಸೆಂಟ್ ಮಾಡ್ತೀವಿ? ಲೆಟರ್ ವಿ. ಓಕೆ, ಕ್ಲಿಯರ್? ಪೊಟೆನ್ಷಿಯಲ್ ಎನರ್ಜಿ, ಪೊಟೆನ್ಷಿಯಲ್ಗೂ ಡಿಫರೆನ್ಸ್. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಯಾವುದೋ ಒಂದು ಮಾಸನ್ನು ಈ ಕ್ಯಾಪಿಟಲ್ ಎಂ ಹತ್ರಕ್ಕೆ ತರಬೇಕು ಅಂದರೆ ಎಲ್ಲಿಂದ? ಇನ್ಫಿನಿಟಿಯಿಂದ. ಎಷ್ಟು ವರ್ಕ್ ಡನ್ ಆಯಿತು ಅದನ್ನು ನಾವೇನಂತ ಕರಿತೀವಿ? ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ. ಬಟ್ ಈ ಮಾಸ್ 1 kg ಆಗಿತ್ತು ಅಂದರೆ ಇನ್ಫಿನಿಟಿಯಿಂದ ಯಾವುದೋ ಒಂದು ಪಾಯಿಂಟ್ಗೆ ತಗೋಬರೋಕ್ಕೆ ಎಷ್ಟು ಎನರ್ಜಿ ಖರ್ಚು ಆಯಿತು? ಓನ್ಲಿ ಕಂಡೀಷನ್ ಎಮ್ ಈಸ್ 1 kg. ಕ್ಲಿಯರ್? ಅವಾಗ ನಾವು ಇದನ್ನು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂತೇಳಿ ಕರಿತೀವಿ. ಕ್ಲಿಯರ್ ಗಾಯ್ಸ್? ಎಸ್. ಹಾಗಾದರೆ ಗ್ರಾವಿಟೇಷನ್, ಪೊಟೆನ್ಷಿಯಲ್ ಎನರ್ಜಿ, ಪೊಟೆನ್ಷಿಯಲ್ ಎರಡೂ ಕ್ಲಿಯರ್ ಆಯಿತು. ಥರ್ಡ್ ಒನ್, ಇದು ಅರ್ಥ ಆದರೆ ಯು ಆರ್ ಕಂಪ್ಲೀಟ್ಲಿ ಸಾರ್ಟೆಡ್. ಸೊ ಇದು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು. ಪೊಟೆನ್ಷಿಯಲ್ ಎನರ್ಜಿ, ಪೊಟೆನ್ಷಿಯಲ್ ಡಿಫರೆನ್ಸ್. ಕ್ಲಿಯರ್? ಸೊ ಹಾಗಾದರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ is the amount of work done, okay, in moving mass 1 kg, same mass 1 kg. Okay, potential difference allu kuda 1 kg, but from A to B, ಈಗ not from infinity to B ಅದು ಆಗಿರ್ಬೋದು, ಬಟ್ A to B ಇನ್ ಜನರಲ್ ಡಿಫೈನ್ ಮಾಡ್ತಾ ಇದ್ದೀನಿ. ಸರ್ A ಇನ್ಫಿನಿಟಿ ಆಗಿರ್ಬೋದು, ಸರ್ ಬಿ ಇನ್ಫಿನಿಟಿ ಆಗಿರ್ಬೋದು. ಐ ಡೋಂಟ್ ಫಿಕ್ಸ್. ಇವಾಗ ಯಾವುದೇ ಥರದ ಪಾಯಿಂಟನ್ನು ನಾನು ಫಿಕ್ಸ್ ಮಾಡ್ತಾ ಇಲ್ಲ, ಜನರಲ್ ಆಗಿ ಇಟ್ಟಿದ್ದೀನಿ. ಓಕೆ, ಎ ಟು ಬಿ ಇಸ್ ಕಾಲ್ಡ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಕ್ಲಿಯರ್ ಗಾಯ್ಸ್? ಸೊ ಒನ್ ಮೋರ್ ಟೈಮ್, ಇಲ್ಲಿ ಏನು ಮಾಡ್ತಾ ಇದ್ದೀವಿ? ವಿ ಹ್ಯಾವ್ ಕ್ಯಾಪಿಟಲ್ ಎಮ್, ವಿ ಹ್ಯಾವ್ ಸ್ಮಾಲ್ ಎಮ್ ಇದೆ. ಸೊ ಇಲ್ಲಿ ಸ್ಮಾಲ್ ಎಮ್ಮನ್ನು ಏನು ಮಾಡ್ತಾ ಇದ್ದೀನಿ? ಅರೌಂಡ್ ದಟ್ ಕ್ಯಾಪಿಟಲ್ ಎಮ್ ವಿ ಆರ್ ಮೂವಿಂಗ್ ಇಟ್ ಫ್ರಮ್ one point to another point. ಓಕೆ, ಎಲ್ಲಿಂದ ಎಲ್ಲಿಗೆ ಮೂವ್ ಮಾಡ್ತಾ ಇದ್ದೀನಿ? ಎ, ದಿಸ್ ಈಸ್ ಪಾಯಿಂಟ್ ಎ, ದಿಸ್ ಈಸ್ ಪಾಯಿಂಟ್ ಬಿ. ವಾಟ್ ಈಸ್ ದಿಸ್? ಸ್ಮಾಲ್ ಎಮ್. ಸೊ ದಿಸ್ ಈಸ್ ಕ್ಯಾಪಿಟಲ್ ಎಮ್. ಸೊ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡ್ತಾ ಇದ್ದೀನಿ, ರೈಟ್? ಸೊ ಎ ಇಂದ
ಬಿ ಕಡೆ ಮೂವ್ ಮಾಡ್ತಾ ಇದ್ದೀನಿ. ಸೊ ಆಗ ಪೊಟೆನ್ಷಿಯಲ್ ಡಿಫರೆನ್ಸನ್ನು ನಾವು ಯಾವ ಥರ ಹೇಳ್ತೀವಿ ಅಂದರೆ, ವಿ ರೆಪ್ರೆಸೆಂಟ್ ಡಿಫರೆನ್ಸ್, ಚೇಂಜನ್ನು ನಾವು ಯಾವತ್ತು ಡೆಲ್ಟಾ ವಿಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ ಡೆಲ್ಟಾ ವಿ, ಸೊ ಫೈನಲ್ potential VB minus initial potential VA, clear? VB minus VA, clear? So this is how we define potential difference, gravitational potential difference. Okay guys, so one more thing at the end. So one more thing, ಹಾಗಾದ್ರೆ ನಾವು ವರ್ಕ್ ಡನ್ in gravitational field, in gravity, work done in gravity ನಾವು ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ ವರ್ಕ್ ಡನ್. ಓಕೆ, ವರ್ಕ್ ಡನ್. ಸೊ ಇಲ್ಲೇ ಬೇಕಿದ್ರೆ ಅಬ್ಸರ್ವ್ ಮಾಡಿ, ಪ್ರೀವಿಯಸ್ ಕೇಸಲ್ಲೇ ವರ್ಕ್ ಡನ್ ಫ್ರಮ್ in moving ಸ್ಮಾಲ್ m ಫ್ರಮ್ ಎಲ್ಲಿಂದ ಎಲ್ಲಿಗೆ, ಎ ಟು ಬಿ. ಎ ಟು ಬಿನ ನಾವು ಯಾವ ಥರ ಡಿಫೈನ್ ಮಾಡಬಹುದು ಅಂದರೆ, ಸೊ ಮಾಸ್, ಓಕೆ, ಮಾಸ್ ಯಾರನ್ನು ಮೂವ್ ಮಾಡ್ತಾ ಇದ್ದೀವೋ, ಮಾಸ್ ಟು ಬಿ ಮೂವ್ಡ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ನಾವು ಈ ಥರ ಕೂಡ ವರ್ಕ್ ಡನ್ನನ್ನು ರೆಪ್ರೆಸೆಂಟ್ ಮಾಡಬಹುದು. ಓಕೆ ಗೈಸ್, ಮಾಸ್ ಟು ಬಿ ಮೂವ್ಡ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್, ವರ್ಕ್ ಡನ್ ಈಸ್ ಸಿಂಪ್ಲಿ ಮಾಸ್ ಇಂಟು ಡೆಲ್ಟಾ ವಿ. ಮಾಸ್ ಇಂಟು ಡೆಲ್ಟಾ ವಿ, ಕ್ಲಿಯರ್? ಡೆಲ್ಟಾ ವಿ ಏನು, ಪೊಟೆನ್ಷಿಯಲ್ ಡಿಫರೆನ್ಸ್, ಕ್ಲಿಯರ್? ಎಸ್, ಮಾಸ್ ಇಂಟು ಡೆಲ್ಟಾ ವಿ. These things have to be clear. So before we move into next section. So ಇಲ್ಲಿ gravitational potential energy, potential difference ಎಲ್ಲ ಕೂಡ ಡಿಸ್ಕಸ್ ಮಾಡಿದೆ. ಯಾವ ಕೇಸಲ್ಲಿ ಜಸ್ಟ್ 2 ಪಾರ್ಟಿಕಲ್ಸ್ನ ತಗೊಂಡು, ಬಟ್ 3 ಪಾರ್ಟಿಕಲ್ಸ್ನ ತಗೊಂಡ್ರೆ ಏನಾಗುತ್ತೆ ಸರ್? 3 ಪಾರ್ಟಿಕಲ್ಸ್ ಆಫ್ ಡಿಫರೆಂಟ್ ಮಾಸಸ್ನ ತಗೊಂಡ್ರೆ ಏನಾಗುತ್ತೆ? ಸಿ ಗೈಸ್, gravitational potential energy is nothing but energy needed to assemble ಅಂದ್ರೇನು? ಕೂಡ್ಸೋಕ್ಕೆ. ಎನರ್ಜಿ ನೀಡೆಡ್ ಟು ಅಸೆಂಬಲ್ ಮಾಸ್ ಇನ್ ದ ಗಿವನ್ ಕಾನ್ಫಿಗರೇಷನ್. ಓಕೆ, ಯಾವುದೋ ಒಂದು ಕಾನ್ಫಿಗರೇಷನಲ್ಲಿ ಕೆಲವಷ್ಟು ಮಾಸನ್ನು ಅರೇಂಜ್ ಮಾಡೋದಕ್ಕೆ ಎಷ್ಟು ಎನರ್ಜಿ ನೀಡೆಡ್ ಇದೆಯೋ ಅದನ್ನು ನಾವು ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಅಂತೇಳಿ ಕರಿತೀವಿ. ಇಫ್ 3 ಮಾಸಸ್ ಇತ್ತು ಅಂದರೆ ಒಂದು ಗಿವನ್ ಅರೇಂಜ್ಮೆಂಟ್ ಮಾಡೋದಕ್ಕೆ, ಸೊ ಒಂದು ಗಿವನ್ ಅರೇಂಜ್ಮೆಂಟಲ್ಲಿ ಅವನ್ನು ಅರೇಂಜ್ಮೆಂಟ್ ಮಾಡೋದಕ್ಕೆ, ಗಿವನ್ ಕಾನ್ಫಿಗರೇಷನಲ್ಲಿ ಅರೇಂಜ್ ಮಾಡೋಕ್ಕೆ ಎಷ್ಟು ಎನರ್ಜಿ ನೀಡೆಡ್ ಇದೆಯೋ ಅದನ್ನು ನಾವೇನಂತೀವಿ? ಗ್ರಾವಿಟೇಷನಲ್ potential energy of that system, same as 2 particles. ಬಟ್ ಜಾಸ್ತಿ ಚಾರ್ಜಸ್, ಜಾಸ್ತಿ ಮಾಸಸ್ ಇದ್ದಾಗ ಎಷ್ಟು ಎನರ್ಜಿ ನೀಡೆಡ್ ಅದನ್ನು ನಾವು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತೇಳಿ ಕರಿತೀವಿ. ಓಕೆ, ಸೊ ಗೈಸ್ ಅಬ್ಸರ್ವ್, ಇಲ್ಲಿ ಐ ಆಮ್ ಕೀಪಿಂಗ್ ಫಸ್ಟ್ ಒನ್, ಕೀಪಿಂಗ್ m1 wherever we want in space, ರೈಟ್? ಸ್ಪೇಸಲ್ಲಿ ಎಲ್ಲೋ ಇಡ್ತಾ ಇದ್ದೀನಿ m1 ಅನ್ನು. ಯಾರೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ಮತ್ತೊಬ್ಬರು ಕೂಡ ಇಲ್ಲ. ಮಾಸ್ m1 ಅನ್ನು ಎಲ್ಲೋ ಒಂದು ಕಡೆ ಪ್ಲೇಸ್ ಮಾಡೋದಕ್ಕೆ ಎನರ್ಜಿ ಎಷ್ಟು ಬೇಕು? ಎನರ್ಜಿ ಐ ಡಿಫೈನ್ಡ್, ದಿಸ್ ಇಸ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ ಗೈಸ್, ವರ್ಕ್ done to keep m1 ಎಲ್ಲಿಂದ? ಫ್ರಮ್ ಇನ್ಫಿನಿಟಿ ಟು ಎನಿವೇರ್ ಎಲ್ಲೋ ಒಂದು ಕಡೆ ಇಡಬೇಕು ಅಂದರೆ,
ಸೊ ವರ್ಕ್ ಡನ್ ಅದನ್ನು ನಾನು W1 ಅಂತೇಳಿ ಕರಿತಾ ಇದ್ದೀನಿ, ರೈಟ್. ಅಬ್ಸರ್ವ್ ದ ಡೆಫಿನೇಷನ್. ಮಾಸ್ ಟು ಬಿ ಮೂವ್ಡ್, ಯಾರನ್ನು ಮೂವ್ ಮಾಡ್ತಾ ಇದ್ದೀವಿ, m1 ಅನ್ನು ಮೂವ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಪೊಟೆನ್ಷಿಯಲ್ ಡಿಫರೆನ್ಸ್, ರೈಟ್, ಮಾಸ್ ಟು ಬಿ ಮೂವ್ಡ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಇಲ್ಲಿ m1 ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಫೈನಲ್ ಮೈನಸ್ ವಿ ಇನಿಷಿಯಲ್. ವಿ ಫೈನಲ್ ಯಾವುದೋ ಒಂದು ಪಾಯಿಂಟಿಗೆ ಇಡ್ತಾ ಇದ್ದೀನಿ, ವಿ ಆರ್ ಮೈನಸ್ ಎಲ್ಲಿಂದ, ವಿ ಇನ್ಫಿನಿಟಿ. ಐ ಟೋಲ್ಡ್ ಯು ಪೊಟೆನ್ಷಿಯಲ್ ಅಟ್ ಇನ್ಫಿನಿಟಿ. ಪೊಟೆನ್ಷಿಯಲ್ ಅಟ್ ಇನ್ಫಿನಿಟಿ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಝೀರೋ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ m1 ಇಂಟು ವಿ ಆಫ್ ಆರ್, ರೈಟ್. ಬಟ್ ಫಸ್ಟ್ ಮಾಸ್ ಯಾರು, ವಿ ಆರ್. ಅದರ ಸುತ್ತ ಯಾರಾದರೂ ಅನದರ್ ಮಾಸ್ ಇದೆಯಾ, ದೇರ್ ಇಸ್ ನೋ ಬಡಿ. ಸೊ ಸಿನ್ಸ್ ನೋ ಅದರ್ ಮಾಸ್ ಇಸ್ ದೇರ್, since no other mass is around, ವಿ ಆರ್ ಏನಾಯಿತು, ವಿ ಆರ್ ಈಕ್ವಲ್ ಟು ಝೀರೋ. ಹಾಗಾದರೆ W1 ಏನಾಯಿತು, ದೇರ್ ಫೋರ್ W1 ಈಸ್ ಈಕ್ವಲ್ ಟು ವರ್ಕ್ ಡನ್ ಟು ಪ್ಲೇಸ್ m1 ಇಸ್ ವಾಟ್, ಝೀರೋ. ಸೊ ಈಗ ನಾನು ಸ್ಪೇಸಲ್ಲಿ m1 ಮಾಸನ್ನು ಎಲ್ಲಿ ಬೇಕಾದರೂ ಇಡ್ಬೋದು. ಓಕೆ, m1 ಮಾಸನ್ನು ಎಲ್ಲಿ ಬೇಕಾದರೂ ಇಡ್ಬೋದು. ಬಟ್ ವರ್ಕ್ ಡನ್ ಏನು, ವರ್ಕ್ ಡನ್ ಝೀರೋ. ಕ್ಲಿಯರ್. ನೌ ಸೆಕೆಂಡ್ ಥಿಂಗ್ ಏನು ಮಾಡ್ತಾ ಇದ್ದೀವಿ, ಬ್ರಿಂಗಿಂಗ್ m2 from infinity to r. Around where, around mass m1. m2 ನ ಇನ್ಫಿನಿಟಿ ಇಂದ ಅರೌಂಡ್ m1 ತಂದು ಇಡ್ತಾ ಇದ್ದೀನಿ. ಸಮ್ವೇರ್ ಇಯರ್ ಐ ಆಮ್ ಕೀಪಿಂಗ್ m2. ಯಾರಿದು, ದಿಸ್ ಈಸ್ m2, ರೈಟ್. ಎಲ್ಲಿದೆ m2, ಅಟ್ ಅ ಡಿಸ್ಟೆನ್ಸ್ r. ದಿಸ್ ಈಸ್ m1, ದಿಸ್ ಈಸ್ m2. ದಿಸ್ m2 ಎಷ್ಟು ದೂರದಲ್ಲಿ ಇದೆ ಅಂದರೆ ಅಟ್ ಅ ಡಿಸ್ಟೆನ್ಸ್ r. ಸೊ ಇದು r ಮಧ್ಯೆ, ಯಾರ ಮಧ್ಯೆ ಇದೆ, r12 ಮಧ್ಯೆ ಇರೋದ್ರಿಂದ ಅದಕ್ಕೆ r12 ಅಂತೇಳಿ ಸಬ್ಸ್ಕ್ರಿಪ್ಟ್ ಬರಿತಾ ಇದ್ದೀನಿ. r ಸಬ್ಸ್ಕ್ರಿಪ್ಟ್ 1 ಸಬ್ಸ್ಕ್ರಿಪ್ಟ್ 2, r12 ಯಾರ ನಡುವೆ ಇರೋ ಡಿಸ್ಟೆನ್ಸ್ 1 ಮತ್ತು 2. ಕ್ಲಿಯರ್. ಸೊ ಹಾಗಾದರೆ ವರ್ಕ್ ಡನ್ W2 ಏನು, ವರ್ಕ್ ಡನ್ ಬ್ರಿಂಗಿಂಗ್ m2 ಫ್ರಮ್ ಇನ್ಫಿನಿಟಿ ಟು r ಅರೌಂಡ್ m1. ವರ್ಕ್ ಡನ್ 2, ರೈಟ್. ಯಾರನ್ನ ತರ್ತಾ ಇದ್ದೀವಿ, ಮಾಸ್ m2, ರೈಟ್, ಇಂಟು ವಾಟ್, ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಎಲ್ಲಿಂದ ಎಲ್ಲಿಗೆ ತರ್ತಾ ಇದ್ದೀವಿ, ಇನ್ಫಿನಿಟಿಯಿಂದ ತರ್ತಾ ಇದ್ದೀವಿ, ರೈಟ್. ವಿ ಅಟ್ ಇನ್ಫಿನಿಟಿಯಿಂದ ತರ್ತಾ ಇದ್ದೀವಿ. ಎಲ್ಲಿಗೆ ತರ್ತಾ ಇದ್ದೀವಿ, ಅರೌಂಡ್ ದಿಸ್ ಪಾಯಿಂಟ್, ಅರೌಂಡ್ ದಿಸ್ ಮಾಸ್. ಹಾಗಾದರೆ ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಏನು, ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಯಾರಿದ್ದಾರೆ, ಪೊಟೆನ್ಷಿಯಲ್ ಕೊಡೋಕ್ಕೆ ಯಾರಿದ್ದಾರೆ, m1 ಇದೆ, ರೈಟ್. ಸೊ ಪೊಟೆನ್ಷಿಯಲ್ ಬಿಕಾಸ್ ಆಫ್ m1 ಎಷ್ಟಿದೆ, ಮೈನಸ್ gm by ವಾಟ್, gm by r. ಬಟ್ ಇಲ್ಲಿ m ಯಾವುದು, ಕ್ಯಾಪಿಟಲ್ m ಯಾವುದು, m1, ಕರೆಕ್ಟ್. m1 by r12. ಡಿಸ್ಟೆನ್ಸ್ ಏನು, r12. ಕ್ಲಿಯರ್ ಗಾಯ್ಸ್, ಡಿಸ್ಟೆನ್ಸ್ ಇಸ್ r12. ಸೊ ದಿಸ್ ವಿ ಅಟ್ r12. ಹಾಗಾದರೆ ಇದನ್ನ ಏನಂತ ಬರಿಬೋದು, m2. ವಿ ಇನ್ಫಿನಿಟಿ ಯಾವಾಗಲೂ ಏನಿರುತ್ತೆ, ವಿ ಇನ್ಫಿನಿಟಿ ಇಸ್ ಆಲ್ವೇಸ್ ಝೀರೋ. ಇಲ್ಲೇ ಬರೆದ್ಬಿಡ್ತೀನಿ, ವಿ ಇನ್ಫಿನಿಟಿ, ದಿಸ್ ವಿ ಇನ್ಫಿನಿಟಿ ಇಸ್ ಝೀರೋ. ಓಕೆ, ದಿಸ್ ವಿ ಇನ್ಫಿನಿಟಿ ಇಸ್ ಝೀರೋ. ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ವಿ ಇನ್ಫಿನಿಟಿ ಇಸ್ ಝೀರೋ. ಯಾಕಂದರೆ ಪೊಟೆನ್ಷಿಯಲ್ ಎನರ್ಜಿ ಇನ್ಫಿನಿಟಿ ಇಸ್ ಝೀರೋ. ಇದನ್ನು ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಓಕೆ ಗೈಸ್, ಕೀಪ್ ದಿಸ್ ಇನ್ ಮೈಂಡ್. ಸೊ ವಿ ಇನ್ಫಿನಿಟಿ ಇಸ್ ಝೀರೋ ಆ್ಯಂಡ್ ಯು ಇನ್ಫಿನಿಟಿ ಇಸ್ ಆಲ್ಸೋ ಝೀರೋ. ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಹಾಗಾದರೆ m2 ಏನು ಬರಿಬೋದು, m2 ಈಸ್ ಮೈನಸ್ gm1 ಡಿವೈಡೆಡ್ ಬೈ r12. ಎಲ್ಲ ಒಟ್ಟಿಗೆ ಬರೆದ್ರೆ ಮೈನಸ್ gm1 m2 ಡಿವೈಡೆಡ್ ಬೈ r12. ದಿಸ್ ಈಸ್ ವರ್ಕ್ ಡನ್ 2. Now let us bring another charge. So ಇಲ್ಲಿ
ಕ್ಲಮ್ಸಿ ಆಗ್ತಾ ಇದೆ, ದಟ್ಸ್ ವೈ ಐ ಆಮ್ ರೈಟಿಂಗ್ ಹಿಯರ್. ಯಾಕಂದರೆ ಅನದರ್ ಮಾರ್ಕ್ಸ್ ಕೂಡ ನಾವು ತರಬೇಕು. ಸೊ ವರ್ಕ್ ಡನ್ ಟು ಇಸ್ m2 ಇಂಟು v12 ಇಸ್ ಮೈನಸ್ g m1 ಬೈ r12 ಮೈನಸ್ 0. ಸೊ ಅದಕ್ಕೆ ಮೈನಸ್ g m2 m1 ಬೈ r12. ಸೊ ಈಗ ಥರ್ಡ್ ಚಾರ್ಜನ್ನು ತರ್ತಾ ಇದ್ದೀನಿ, ಥರ್ಡ್ ಮಾಸ್. ಓಕೆ, ಫರ್ಗೆಟ್ ಅಬೌಟ್ ಚಾರ್ಜ್, ಮಾಸ್. ಥರ್ಡ್ ಮಾಸನ್ನು ತರ್ತಾ ಇದ್ದೀನಿ. ಸೊ ಫ್ರಮ್ ವೇರ್ ಟು ವೇರ್ ಐ ಆಮ್ ಬ್ರಿಂಗಿಂಗ್ ಥರ್ಡ್ ಮಾಸ್ m3. ಓಕೆ, ಫ್ರಮ್ ಇನ್ಫಿನಿಟಿಯಿಂದ m3ನ ತಂದು ಇಲ್ಲಿ ಇಡ್ತಾ ಇದ್ದೀನಿ. ಓಕೆ, ಇಲ್ಲಿ ಇಡ್ತಾ ಇದ್ದೀನಿ ಅಂದರೆ ಅಲ್ಲಿ ಪೊಟೆನ್ಷಿಯಲ್ ಯಾರ್ಯಾರ್ದ ಪೊಟೆನ್ಷಿಯಲ್ ಇದೆ? ದಿಸ್ ಪೊಟೆನ್ಷಿಯಲ್ ಪ್ಲಸ್ ದಿಸ್ ಪೊಟೆನ್ಷಿಯಲ್. ಓಕೆ, ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್. ಸೊ ಹಾಗಾದರೆ ಏನಿರುತ್ತೆ? ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಬಿಕಾಸ್ ಆಫ್ m1 ಇದೆ, ಆ್ಯಂಡ್ ಪೊಟೆನ್ಷಿಯಲ್ ಬಿಕಾಸ್ ಆಫ್ m2 ಕೂಡ ಇದೆ. ಹಾಗಾದರೆ ಪೊಟೆನ್ಷಿಯಲ್ ಇಲ್ಲಿ ಈ ಪಾಯಿಂಟಲ್ಲಿ ನಾನು ಏನಂತ ಬರಿಬೋದು? g ಸ್ಮಾಲ್ m1 ಇಂದ ಪೊಟೆನ್ಷಿಯಲ್ ಅಟ್ ಅ ಡಿಸ್ಟೆನ್ಸ್ r13. ಓಕೆ, ಆ್ಯಂಡ್ ಪೊಟೆನ್ಷಿಯಲ್ ಬಿಕಾಸ್ ಆಫ್ m2 ಅಟ್ ಅ ಡಿಸ್ಟೆನ್ಸ್ r23. ಇದನ್ನು ಕೂಡ ನಾನು ಮೈನಸ್ g m2 ಬೈ r23 ಅಂತೇಳಿ ಬರಿಬೋದು, ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್. ಸೊ ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಥರ್ಡ್ ಟೈಮ್ ನಾವೇನು ಮಾಡ್ತಾ ಇದ್ದೀವಿ? ಬ್ರಿಂಗಿಂಗ್ m3 ಫ್ರಮ್ ವೇರ್ ಟು ವೇರ್? ಫ್ರಮ್ ಇನ್ಫಿನಿಟಿ ಟು ರೈಟ್, ಇನ್ಫಿನಿಟಿ ಟು ಅ ಪಾಯಿಂಟ್ ಅರೌಂಡ್ ಯಾರು ಸುತ್ತ? m1 ಆ್ಯಂಡ್ m2. ಆಗ ವರ್ಕ್ ಡನ್ w3ನ ನಾವು ಏನಂತೀವಿ? w3 ಮಾಸ್ ಟು ಬಿ ಪ್ಲೇಸ್ಡ್ m3 ಇಂಟು ವಾಟ್? ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಹೌ ಡು ವಿ ರೈಟ್? m3. ಓಕೆ, ಪೊಟೆನ್ಷಿಯಲ್ ರೈಟ್, ಪೊಟೆನ್ಷಿಯಲ್ ಡಿಫರೆನ್ಸನ್ನು ಬರಿತಾ ಇದ್ದೀನಿ. ಪೊಟೆನ್ಷಿಯಲ್ ಅಟ್ m3 because of m1 and m2 ಮೈನಸ್ ಪೊಟೆನ್ಷಿಯಲ್ ಅಟ್ ಇನ್ಫಿನಿಟಿ. ಎಲ್ಲಿಂದ ಎಲ್ಲಿಗೆ ತರ್ತಾ ಇರೋದು? ಪೊಟೆನ್ಷಿಯಲ್ ಇನ್ಫಿನಿಟಿಯಿಂದ ತರ್ತಾ ಇದೀವಿ. ಓಕೆ, ಇನ್ಫಿನಿಟಿಯಿಂದ ಮಾಸನ್ನು ತರ್ತಾ ಇರೋದ್ರಿಂದ ಸೊ ಪೊಟೆನ್ಷಿಯಲ್ ಅಟ್ ಇನ್ಫಿನಿಟಿ ಆ್ಯಂಡ್ ಪೊಟೆನ್ಷಿಯಲ್ ಅಟ್ m3 ಬಿಕಾಸ್ ಆಫ್ m1 ಆ್ಯಂಡ್ m2. ಯಾಕಂದರೆ m3ನ ಸುತ್ತ ಎರಡು ಮಾಸ್ ಇದೆ, ಅದಕ್ಕೋಸ್ಕರ. ಸೊ ರೈಟ್, ಸೊ ಹಾಗಾದರೆ m3. ಸೊ ಇಲ್ಲಿ ಫಸ್ಟ್ ಟರ್ಮ್ ಇದನ್ನು ಬರೆದಿದ್ದೀನಿ ಆಲ್ರೆಡಿ, ಮೈನಸ್ g m1 ಬೈ r13 ಮೈನಸ್ g m2 ಡಿವೈಡೆಡ್ ಬೈ r23. ಸೊ ಆ್ಯಂಡ್ ದಿಸ್ ಟರ್ಮ್ ಏನು? ಇಸ್ 0. ಕ್ಲಿಯರ್? ಸೊ ಹಾಗಾದರೆ ದಿಸ್ ಈಸ್ ವರ್ಕ್ ಡನ್ 3. ಕ್ಲಿಯರ್ ಗೈಸ್? ಸೊ ಟೋಟಲ್ ವರ್ಕ್ ಡನ್ ಏನಂತ ಬರಿಬೋದು? ಟೋಟಲ್ ವರ್ಕ್ ಡನ್ ಈಕ್ವಲ್ ಟು w1 ಪ್ಲಸ್ w2 ಪ್ಲಸ್ w3. ಕ್ಲಿಯರ್? ಸೊ ಇಲ್ಲಿ w1 ಏನಿತ್ತು? w1 0, w2 ಏನಿತ್ತು? ಮೈನಸ್ g m1 m2 ಡಿವೈಡೆಡ್ ಬೈ r12 w2 ಪ್ಲಸ್ w3 ಏನಿದೆ? ಮೈನಸ್ g m1 ಓಕೆ m3 ಡಿವೈಡೆಡ್ ಬೈ r13 ಮೈನಸ್ g m2 m3 divided by r23. Clear guys? Work done. This is total work done. We also write this as potential energy. Okay, potential energy andrenu? Potential energy is equal to what? Work done. Right? Potential energy is nothing but work done of what? Potential energy of the system. Work done to arrange our configuration in that configuration. Okay guys, work done to arrange in that configuration. So work done is nothing but potential energy is nothing but what? W1 plus W2 plus W3, athava we can write U1 plus U2 plus
U3 ಅಂತ ಕೂಡ ಬರಿಬೋದು. ಕ್ಲಿಯರ್ ಗೈಸ್? ಸೊ ಈ ಎಕ್ಸ್ಪ್ರೆಷನ್ ಇಲ್ಲಿ ಇದೆ. ಸೊ ಅದನ್ನು ನಾವು ಈಗ ಯೂಸ್ ಮಾಡ್ತಾ ಹೋಗೋಣ. ಸೊ ಟು ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಟ್. ಓಕೆ, ಕ್ಲಿಯರ್? ನೋ ನೀಡ್ ಟು ವರಿ, ಜಸ್ಟ್ ಇಷ್ಟನ್ನೇ ಅರ್ಥ ಮಾಡ್ಕೋ. ಐ ನೋ ದಟ್ ದಿಸ್ ಇಸ್ ಕಾಂಪ್ಲೆಕ್ಸ್, ಲಿಟಲ್ ಕಾಂಪ್ಲೆಕ್ಸ್. ಒಂದು ಮಾಸ್ ಸುತ್ತ ಇನ್ನೊಂದು ಮಾಸ್ ಅನ್ನು ತರಬೇಕು ಅಂದರೆ ಎನರ್ಜಿ ನೀಡೆಡ್, ನೆಗೆಟಿವ್ ಪಾಸಿಟಿವ್ ಲೇಟರ್, ಬಟ್ ಎನರ್ಜಿ ನೀಡೆಡ್. ಯಾಕಂದರೆ ಫೋರ್ಸ್ ವಿರುದ್ಧನೋ ಅಥವಾ ಇನ್ ದ ಡೈರೆಕ್ಷನ್ನು ನಾವು ಆಬ್ಜೆಕ್ಟನ್ನು ಮೂವ್ ಮಾಡ್ತಾ ಇದ್ವಿ, ರೈಟ್? ಎನರ್ಜಿ ಇಸ್ ನೀಡೆಡ್. ಸೊ ಆ ಎನರ್ಜಿನ ನಾವು ಏನಂತ ಕರೆದ್ವಿ? ಪೊಟೆನ್ಷಿಯಲ್ ಎನರ್ಜಿ ಅಟ್ ದಟ್ ಪಾಯಿಂಟ್ ಅಂತೇಳಿ ಕರೆದ್ವಿ, ಕರೆಕ್ಟ್? ಸೊ ಇನ್ಸ್ಟೆಡ್ ಆಫ್ 2, ಇಫ್ ಐ ಬ್ರಿಂಗ್ ಥರ್ಡ್ ಒನ್, ಮೂರನೇದನ್ನ ತಂದರೆ ಇಲ್ಲಿ ಈ ಮಾಸನ್ನು ಇಲ್ಲಿ ಇಡಬೇಕು ಅಂದರೆ there are two masses influencing this one. So ಇನ್ಫಿನಿಟಿಯಲ್ಲಿರುವ ಪೊಟೆನ್ಷಿಯಲ್ ಮೈನಸ್ ಈ ಪಾಯಿಂಟಲ್ಲಿರುವ ಪೊಟೆನ್ಷಿಯಲ್ ಏನಂತೀವಿ? ಅದನ್ನು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತೀವಿ. ಬಟ್ ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಯಾರಿಂದ? M1 ಆ್ಯಂಡ್ M2. ಓಕೆ, 2 masses ಆರ್ ದೇರ್, ಅದಕ್ಕೋಸ್ಕರ 2 terms ಕಮಿಂಗ್. ಕ್ಲಿಯರ್ ಗೈಸ್? ನಾವು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಒಂದಲ್ಲ 2 ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ potential energy difference. Why? Because potential energy, whatever we discussed, this potential energy, this is the main thing. This potential energy enide, so this is the main thing, right? So that is why you have to be able to understand. ಇದನ್ನು ಅರ್ಥ ಮಾಡ್ಕೊಂಡ್ರೆ, 2 ಪ್ರಾಬ್ಲಮ್ಸನ್ನು ಅರ್ಥ ಮಾಡ್ಕೊಂಡ್ರೆ, ಐ ಕ್ಯಾನ್ ಗ್ಯಾರಂಟಿ ನಿನಗೆ ಪೊಟೆನ್ಷಿಯಲ್ ಎನರ್ಜಿ, ಪೊಟೆನ್ಷಿಯಲ್ ಡಿಫರೆನ್ಸ್, ಈ 3 ಕಾನ್ಸೆಪ್ಟ್ ತುಂಬ ಕ್ಲಾರಿಟಿಯಿಂದ ಅರ್ಥ ಆಗಿದೆ ಅಂತ ಐ ಕ್ಯಾನ್ ಗ್ಯಾರಂಟಿ ಯು. ಓಕೆ, ಸೊ ಜಸ್ಟ್ ಫಾಲೋ ಅಲಾಂಗ್. ಪೆನ್ ಆ್ಯಂಡ್ ನೋಟ್ಬುಕ್ನ ತಗೊಂಡಿರಿ. ಲೆಟ್ ಮೀ ಸಾಲ್ವ್ ದಿಸ್ ಪ್ರಾಬ್ಲಮ್. ಬಟ್ ಆಫ್ಟರ್ ಐ ಡೂ, ಯು ವರ್ಕ್ಔಟ್ ಅಗೇನ್ ಒನ್ ಮೋರ್ ಟೈಮ್, ರೈಟ್? 3 particles, each of mass m. Okay, each of mass m ಎಲ್ಲಿದೆ? are placed at the corners of an equilateral triangle. Okay, ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದೆ, ಅದರ ಕಾರ್ನರ್ ಅಲ್ಲಿ ಈಚ್ ಮಾಸ್ m. ಓಕೆ, another m. So 3 masses we have placed. ಅಪ್ ಸೈಡ್ ಏನು? ಸೈಡ್ ಲೆಂತ್, ಈ ಎಲ್ಲ ಟ್ರಯಾಂಗಲ್ನ ಸೈಡ್ ಏನಿದೆ? ಡಿ. ಅದೇ ರೀತಿ ಆಂಗಲ್ ಎಷ್ಟಿರುತ್ತೆ? 60 degree, right? 60 degree. And calculate the potential energy of the system. So ಈ ಎನರ್ಜಿ ಆಫ್ ದ ಸಿಸ್ಟಮ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಎನರ್ಜಿ ಆಫ್ ದ ಸಿಸ್ಟಮ್ ಅಂದ್ರೆ ಏನಪ್ಪ? ವರ್ಕ್ ಡನ್ ಟು, ವಾಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ? Potential energy of the system is equal to what? Is equal to work done in arranging in that configuration, ಆ ಕಾನ್ಫಿಗರೇಷನ್ಗೆ ಅರೇಂಜ್ ಮಾಡೋಕ್ಕೆ ಎಷ್ಟು ವರ್ಕ್ ಡನ್ ಆಯಿತು ಅದನ್ನು ನಾವು ಏನಂತ ಕರಿತೀವಿ? ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಅಂತೇಳಿ ಕರಿತೀವಿ. ಓಕೆ, ಲೆಟ್ ಅಸ್ ಅರೇಂಜ್ ಮಾಸಸ್ ನಾವು. ಓಕೆ, ಲೆಟ್ ಅಸ್ ಅರೇಂಜ್ ಮಾಸಸ್ ಎಮ್ ಕಮ ಎಷ್ಟು ಮಾಸ್ ಇದೆ? 3 ಮಾಸ್ ಇದೆ. ಟು ದ ಗಿವನ್ ಕಾನ್ಫಿಗರೇಷನ್, ಟು ದ ಏನಪ್ಪ ಗಿವನ್ ಕಾನ್ಫಿಗರೇಷನ್? ಗಿವನ್ ಕಾನ್ಫಿಗರೇಷನ್ is equilateral triangle. Forget about diagram, forget about everything. Now we will build it from the scratch in the, let us build. So guys, work done, only one point you have to keep in mind. Work done is equal to, right, potential energy of the system to arrange it, right? So illi arrange ಮಾಡೋಣ ಹಾಗಾದ್ರೆ. So let us take ಫಸ್ಟ್ ಒನ್. ಮಾಸ್ ಎಮ್ಮನ ತೊಗೊತಾ ಇದ್ದೀನಿ. ಮಾಸ್ ಎಮ್ಮನ ತೊಗೊಳೋದಕ್ಕೆ, ಮಾಸ್ ಎಮ್ಮನ ತೊಗೊಂಡು ಅಲ್ಲಿ ಇಡೋದಕ್ಕೆ ವರ್ಕ್ ಡನ್ ಏನು? ದೇರ್ ಇಸ್ ನೋ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ವರ್ಕ್ ಡನ್ W1 ಯಾರನ್ನ ಇಡ್ತಾ ಇದ್ದೀನಿ?
W1. Okay, so W1 ಅನ್ನು ಇಡ್ತಾ ಇರೋದ್ರಿಂದ this is mass 1, right? Let it be. Later ಮಾಡೋಣ. M1 equal to M2 equal to M3. Don't worry. Understand the concept first. W1 is equal to M1 mass into general definition. What is work done? Work done, W is equal to mass to be placed mass to be placed into what? Potential difference. Okay, mass to be placed into potential difference. ಹಾಗಾದ್ರೆ W1 ಏನಪ್ಪ? ಫಸ್ಟ್ M1 ಅನ್ನು ತರ್ತಾ ಇದ್ದೀನಿ. mass to be placed M1 into potential difference. How do we write? delta V. ಎಲ್ಲಿಂದ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಎಲ್ಲಿಂದ ತರ್ತಾ ಇದ್ದೀನಿ? ಇನ್ಫಿನಿಟಿಯಿಂದ ತರ್ತಾ ಇದ್ದೀನಿ. ಎಲ್ಲಿಗೆ ತರ್ತಾ ಇದ್ದೀನಿ? ಎಲ್ಲೋ ಒಂದು ಪಾಯಿಂಟಿಗೆ ತರ್ತಾ ಇದ್ದೀನಿ. ಬಟ್ ಎಲ್ಲೋ ಒಂದು ಪಾಯಿಂಟಿಗೆ ತರ್ತಾ ಇದ್ದೀನಿ ಸಿನ್ಸ್ ನೋ ಮಾಸ್ ಇಸ್ ಅರೌಂಡ್. M1, VR is equal to what? 0 and V infinity generally 0. ಹಾಗಾದರೆ ವರ್ಕ್ ಡನ್ 1 ಏನು? ವರ್ಕ್ ಡನ್ 1 is 0. Clear? Work done 1 to bring mass 1 is 0. Similarly, work done 2. ಈಗ another mass M2 ನ ತರ್ತಾ ಇದ್ದೀನಿ. ಎಲ್ಲಿಗೆ? I am bringing M2 to this point. M2 ನ ತರ್ತಾ ಇದ್ದೀನಿ. ಓಕೆ, ಐ ಆಮ್ ಬ್ರಿಂಗಿಂಗ್ M2 ಇಯರ್. ಸೊ ಅಲ್ಲಿ M2 ನ ತರಬೇಕು ಅಂದರೆ ಮಾಸ್ ಇಸ್ M2 ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, M2 ರೈಟ್. ಎಲ್ಲಿಂದ? ಇನ್ಫಿನಿಟಿಯಿಂದ ತರ್ತಾ ಇದ್ದೀವಿ. ಎಲ್ಲಿಗೆ ತರ್ತಾ ಇದ್ದೀವಿ? ರೈಟ್, ಡಿ ಅಟ್ ಅ ಡಿಸ್ಟೆನ್ಸ್ ಡಿ ಫ್ರಮ್ ಎಲ್ಲಿಂದ? M1 ಇಂದ. ಅದಕ್ಕೆ ವಿ ಡಿ ಅಂತೇಳಿ ಬರಿತಾ ಇದ್ದೀನಿ. ಕರೆಕ್ಟ್ ಗೈಸ್? ಹಾಗಾದರೆ ವಿ ಡಿ ಏನು? ವಿ ಡಿ ನಮಗೆ ಗೊತ್ತು ಮೈನಸ್ ಜಿ ಎಮ್ ಯಾರಿಂದ? M1 ಇಂದ. ಅದಕ್ಕೆ M1 ಅಂತ ಬರಿತಾ ಇದ್ದೀನಿ. ಡಿ ಇಸ್ ಅ ಡಿಸ್ಟೆನ್ಸ್ ಮೈನಸ್ ಜಿ M1 ಬೈ ಡಿ. ಆ್ಯಂಡ್ ಈ ವಿ ಇನ್ಫಿನಿಟಿ ಏನಿದೆ? 0. ರೈಟ್, ಇಲ್ಲೇ ಬರ್ಕೋಬಿಡಿ. ವಿ ಇನ್ಫಿನಿಟಿ ಈಸ್ ಆಲ್ವೇಸ್ 0. ಇನ್ಫಿನಿಟಿಯಿಂದ ಅಲ್ಲಿಗೆ ತರ್ತಾ ಇದ್ದೀನಿ. ಸೊ ಹಾಗಾದರೆ ವರ್ಕ್ ಡನ್ 2 ಕೂಡ ಬಂತು. ವರ್ಕ್ ಡನ್ 2 is what? Work done 2 is this much. Similarly, work done 3. Shall I write it here? No. Next slide I'll write. Work done 3. W3. Okay. ಯಾರನ್ನ ತರಕ್ಕೆ? To bring M3. ಎಲ್ಲಿಗೆ? M3 ಇಯರ್. ಓಕೆ, M3 ಇಯರ್. ಹಾಗಾದರೆ ಇಲ್ಲಿ ಪೊಟೆನ್ಷಿಯಲ್ ಏನು? ಬಿಕಾಸ್ ಆಫ್ M1 minus GM1 by R, which is distance is D, and M2 ಇಂದ ಕೂಡ minus GM by R, distance is D. ಓಕೆ, ಇಲ್ಲಿ ಪೊಟೆನ್ಷಿಯಲ್ ಏನಿತ್ತು? ಜಸ್ಟ್ ಮೈನಸ್ GM1 by D ಇತ್ತು. ಓಕೆ, ಅದನ್ನು ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. M3 ಇಂಟು ಡೆಲ್ಟಾ ವಿ. ಸೊ M3 ಡೆಲ್ಟಾ ವಿ ಏನು? ಮೈನಸ್ ಜಿ ಫಸ್ಟ್ ಮಾಸಿಂದ ಆ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಆ್ಯಂಡ್ ಸೆಕೆಂಡ್ ಮಾಸಿಂದ ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಡಿ. ಓಕೆ, ಆ್ಯಂಡ್ ವಿ ಇನ್ಫಿನಿಟಿ ಈಸ್ 0. ಓಕೆ, ವಿ ಇನ್ಫಿನಿಟಿ ಈಸ್ 0. ಹಾಗಾದರೆ ವರ್ಕ್ ಡನ್ 3 ಕೂಡ ಬಂತು. ಸೊ ವರ್ಕ್ ಡನ್, ಟೋಟಲ್ ವರ್ಕ್ ಡನ್, W total work done is equal to what? W1 plus W2 plus W3. W1 ಏನು? 0. W2 ಏನು? W2 is minus GM1 M2 by D, right? GM1 M2 by 3. And W3 ಏನು? Minus GM1 M2 M1 M3 minus GM1 M3 divided by D minus G M2 M3 divided by D. ಬಟ್ ಇಲ್ಲಿ ಏನಪ್ಪ? M1 ಈಕ್ವಲ್ ಟು ಎಲ್ಲ ಮಾಸಸ್ ಸೇಮ್ ಇದೆ, M3 ಈಕ್ವಲ್ ಟು M. ಸೊ ಹಾಗಾದರೆ ದೆನ್ W ಟೋಟಲ್ ವರ್ಕ್ ಡನ್ ಬಿಕಮ್ಸ್ minus G M square by D, right? Another term we have minus 2G
m square by d. So work done is minus 3g m square by d, right? So but work done is what? Work done to arrange masses to that configuration ಏನು ಹೇಳಿದೆ, is equal to potential energy of that system. Okay, that system. ಹಾಗಾದ್ರೆ ಇಲ್ಲಿ potential energy of that system ಏನು, is nothing but work done, which is equal to minus 3g m square divided by d. Clear guys? Minus 3g m square, gm and 2gm, right? Minus 3g m square by d. Clear? Yes. ಹಾಗಾದ್ರೆ one more problem, but this time ಐಡಿಯಾನ ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ. ಸೊ ದೇರ್ ಆರ್ 4 masses ಈ ಸಲ, ರೈಟ್ ಐಡಿಯಾನ ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ. ಫೈಂಡ್ ದ ಪೊಟೆನ್ಷಿಯಲ್ ಎನರ್ಜಿ, ಅಗೇನ್ potential energy of the system. Everybody, potential energy of the system. What should come to mind? Potential energy of the system, right, is equal to what? Work done to arrange. Right? Potential energy of the system is equal to work done to arrange, right? Arrange in that configuration. So illi find the potential energy of a system of 4 particles placed at the vertices of a square of side L. So square ide, a vertices of the square, at all the 4 vertices ಏನು ಮಾಡ್ತಾ ಇದ್ವಿ, we are placing masses, right? So 4 particles are placed. Square in a side L ide, right? Side length is L. So now also obtain the expression for potential at the center of the square. Okay, so illi let us do that second part later. First observe this one. Find the potential energy of the system of 4 particles placed at the vertices. So mass m, vertices A, vertices B, vertices C and vertices D. So illi work done ಯಾವ ತರ ಬರಿಬೋದು, work done W is equal to energy needed to place mass 1, okay, mass 1, which is mass 1, this is 1, okay, mass 1, then mass 2, okay, and then mass 3 and then mass 4. Clear guys? Energy needed to place that W1 plus W2 plus W3 plus W4. Illi W1 energy needed to place mass 1, ಅದನ್ನ ಯಾವ ತರ ಬರೆಯೋದು, which mass W1 ಪ್ಲೇಸ್ ಮಾಡಬೇಕಾಗಿರೋದು m1. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ 0, ಯಾಕಂದರೆ ಇನಿಷಿಯಲಿ ಯಾವ ಪ್ಲೇಸಲ್ಲಿ ಬೇಕಾದರೂ ಯು ಕ್ಯಾನ್ ಪ್ಲೇಸ್ ದಟ್ ಮಾಸ್. ಸೊ ವರ್ಕ್ ಡನ್ ಈಸ್ 0. ಬಟ್ W2 ಯಾರನ್ನು ಪ್ಲೇಸ್ ಮಾಡ್ತಾ ಇದ್ದೀವಿ, m2, ಓಕೆ, ಎಲ್ಲಿಂದ ಇನ್ಫಿನಿಟಿ. ಸೊ ದಟ್ ಪಾಯಿಂಟ್ ಪೊಟೆನ್ಷಿಯಲ್ ಈಸ್ 0. ಬಟ್ ಎಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ, m2ನ ಪ್ಲೇಸ್ ಮಾಡ್ತಾ ಇದ್ದೀನಿ, m2ನ ಇನ್ ದ ಪ್ರೆಸೆನ್ಸ್ ಆಫ್ m1 ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಆಗ ಮೈನಸ್ potential because of 1 gm1 divided by d, okay, minus gm1 by d. But w2 clear, w3. Now let us bring mass 3 around m1 and m2. See guys, ಈಗ m1 ಮತ್ತು m2ನ ನಾವು ಅರೇಂಜ್ ಮಾಡಿದ್ದೀವಿ, ರೈಟ್. m1 m2 ಅರೇಂಜ್ ಆಗಿದೆ. ಈಗ m3ನ ತರ್ತಾ ಇದ್ದೀನಿ, ರೈಟ್, m3ನ ತರ್ತಾ ಇದ್ದೀನಿ, ಓಕೆ. DRL, both are same, DRL. Let's take L only. So let us take L. Illi this is L. Now ಈಗ m3 this mass ಅನ್ನು ತರ್ತಾ ಇದ್ದೀನಿ. This mass is at a distance, ಇಲ್ಲಿಂದ ಎಲ್ಲಿಗಿರೋ ಡಿಸ್ಟೆನ್ಸ್ ಏನು, this is √2
L. L square plus L square. 2L square root 2L. Pythagoras theorem, right? So illinda eಲ್ಲಿಗೆ ಇರೋ ಡಿಸ್ಟೆನ್ಸ್ L. So m1 ಇಂದ root 2L, m2 ಇಂದ L. ಕ್ಲಿಯರ್? ಸೊ ಹಾಗಾದರೆ ಅದನ್ನು ಇಲ್ಲಿ ಅಪ್ಲೈ ಮಾಡೋಣ. ಯಾರನ್ನು ತರ್ತಾ ಇದ್ದೀವಿ? m3 potential because of 1 gm1 by root 2 L and potential because of 2 gm2 by L. Clear? This term is clear. And fourth mass ಅನ್ನು ತರ್ತಾ ಇದ್ದೀವಿ ಅಂದರೆ m4 ಎಲ್ಲಿಗೆ ಇಡ್ತಾ ಇದ್ದೀವಿ? m4ನ ತಂದು ಸೊ m4 we are placing here. m4 we are placing here. ಸೊ m1 ಇಂದ ಎಷ್ಟು ದೂರದಲ್ಲಿದೆ? L ದೂರದಲ್ಲಿದೆ. ಅಂಡ್ m3 ಇಂದ ಕೂಡ L ದೂರದಲ್ಲಿದೆ. ಬಟ್ m2 ಇಂದ ಎಷ್ಟು ದೂರದಲ್ಲಿದೆ? m2 ಇಂದ ದಿಸ್ ಇಸ್ ಅಗೇನ್ ರೂಟ್ 2L ಡಿಸ್ಟೆನ್ಸಲ್ಲಿದೆ. ಕರೆಕ್ಟ್? ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು. m1 ಇಂದ gm1 ಬೈ L. ಕ್ಲಿಯರ್? ಅಂಡ್ m2 ಇಂದ ಅಬ್ಸರ್ವ್ g m2 root 2L. ಓಕೆ? ಅಂಡ್ m3 ಇಂದ ಅಗೇನ್ g m3 by L. ಕ್ಲಿಯರ್ ಗೈಸ್? ಹಾಗಾದರೆ ವರ್ಕ್ ಡನ್ ಇಸ್ w1 plus w2 plus w3 plus w4. ರೈಟ್? ಸೊ ಇಲ್ಲಿ here what can I say? Here all masses are same. m1 equal to m2 equal to m3 equal to m4. So all masses are same ಇರೋದ್ರಿಂದ total work done w na I'm trying to write it directly, right? So directly we can write it like this: w1 plus w2 plus w3 plus w4. Okay? Do this calculation, do this simplification ಮಾಡಿ. ಈ simplification ಮಾಡಿಬಿಟ್ಟು so you have to comment the correct answer, which is you can tally with NCERT. Example 8.3. This question is from NCERT. I hope you have understood the concept. Potential energy of the system is nothing but work done to arrange from the scratch. First mass 1 in no potential difference ಅಲ್ಲಿ mass 1 ಇಡು. mass 2 ನ ಇದರ potential presence ಅಲ್ಲಿ ಇಡ್ತಾ ಇದ್ದೀನಿ. mass 3 ನ ಈ ಎರಡರ potential difference ಅಲ್ಲಿ ಇಡ್ತಾ ಇದ್ದೀನಿ. mass 4 ಅನ್ನು ಈ ಮೂರರ ಪೊಟೆನ್ಷಿಯಲ್ this one and this one ಈ ಮೂರರ ಪೊಟೆನ್ಷಿಯಲ್ ಅಲ್ಲಿ mass 4 ಅನ್ನು ಇಟ್ಟಾಗ ಎಷ್ಟು ವರ್ಕ್ ಡನ್ ಆಯಿತು? ವರ್ಕ್ ಡನ್ 1, ವರ್ಕ್ ಡನ್ 2 ಪ್ಲಸ್ ವರ್ಕ್ ಡನ್ 3 ಪ್ಲಸ್ ವರ್ಕ್ ಡನ್ 4. ಟೋಟಲ್ ವರ್ಕ್ ಡನ್ is equal to potential energy of the system. That's all. That's it for today. So solve this problem. Just do the simplification and post the correct answer. I will see you in the next class. ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಕ್ವಶನ್ನ ಆನ್ಸರನ್ನು ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಐ ವಿಲ್ ಪಿಕ್ ಆನ್ gravitational field concept. Thank you so much everyone. So please comment what you don't understand, what you liked very much, so that I will know you better. Thank you so much everyone. I'll see you in the next class. Tada, bye bye.